ಇವತ್ತಿನ ಈ ಎರಡನೇ ಅವಧಿಗೆ ಸರ್ವರನ್ನು ಸ್ವಾಗತವನ್ನು ಕೋರ್ತಾ ಈ ಅವಧಿಯಲ್ಲಿ ನಾವು ಪ್ರಮುಖವಾಗಿ ಈ ಮೂರು ವಿಷಯಗಳನ್ನು ಕುರಿತು ಚರ್ಚೆ ಮಾಡುವ. ಒಂದನೇದು ಕಲಿಕೆಯ ಮಟ್ಟಗಳು ಅನ್ನುವಂಥದ್ದು, ಎರಡನೇದು ಕಲಿಯುವವರ ಲಕ್ಷಣಗಳು ಅನ್ನುವಂಥದ್ದು, ಮೂರನೇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಮೊಟ್ಟ ಮೊದಲು ನಾವು ಲೆವೆಲ್ಸ್ ಆಫ್ ಟೀಚಿಂಗ್, ಬೋಧನಾ ಮಟ್ಟಗಳ ಕುರಿತು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಸೋ ಕ್ಲೋಸ್ಲಿ ರಿಲೇಟೆಡ್ ಆ್ಯಂಡ್ ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಎ ಒನ್ ಆಸ್ಪೆಕ್ಟ್. ಸಾಮಾನ್ಯವಾಗಿ ನಾವು ಹೇಳೋದಾದರೆ ಬೋಧನೆ ಮತ್ತು ಕಲಿಕೆ ಅನ್ನುವಂಥದ್ದು ಅವೆರಡೂ ಅನನ್ಯವಾಗಿರ್ತಕ್ಕಂಥವು ಮತ್ತು ಸಂಬಂಧ ಹೊಂದಿರತಕ್ಕಂಥ ಪರಿಕಲ್ಪನೆಗಳಾಗಿದ್ದು ಅವುಗಳನ್ನು ಎಷ್ಟೋ ಬಾರಿ ನಾವು ಎರಡನ್ನು ಒಂದೇ ಆಗಿ ನಾವು ಪರಿಗಣಿಸುವುದನ್ನು ನಾವು ಕಾಣ್ತೇವೆ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಈ ಬೋಧನಾ ಮಟ್ಟಗಳನ್ನು ಬ್ರಾಡರ್ ಆಗಿ ವಿಶಾಲವಾಗಿ ನೋಡೋದಾದರೆ ಮೂರು ವರ್ಗೀಕರಣಗಳಲ್ಲಿ ಅದನ್ನು ನಾವು ಗುರುತಿಸ್ತೇವೆ. ಮೊದಲನೇ ವರ್ಗೀಕರಣ ಮೆಮೊರಿ ಲೆವೆಲ್, ಸ್ಮೃತಿಯ ಮಟ್ಟ ಆಧಾರಿತ ಬೋಧನೆ ಅಂತ. ಇಟ್ ಈಸ್ ರಿಲೇಟೆಡ್ ಟು ಥಾಟ್ಲೆಸ್ ಟೀಚಿಂಗ್, ಅಂದರೆ ಚಿಂತನಾರಹಿತ ಬೋಧನೆ ಅನ್ನುವಂಥದ್ದನ್ನು ನಾವು ಮೆಮೊರಿ ಲೆವೆಲ್ ಅಥವಾ ಸ್ಮೃತಿ ಮಟ್ಟ ಆಧಾರಿತ ಬೋಧನೆ ಅಂತ ಕರಿತೇವೆ. ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ತಿಳುವಳಿಕೆ ಆಧಾರಿತ ಅಥವಾ ತಿಳುವಳಿಕೆ ಮಟ್ಟ ಆಧಾರಿತ ಬೋಧನೆ ಅನ್ನುವಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ಥಾಟ್ಫುಲ್ ಟೀಚಿಂಗ್, ವಿವೇಚನಾತ್ಮಕ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೋಧನಾ ಮಟ್ಟವನ್ನು ನಾವು ಇಲ್ಲಿ ತಿಳುವಳಿಕೆ ಮಟ್ಟ ಆಧಾರಿತ ಬೋಧನೆ ಅಂತ ನಾವು ಕರೀತೇವೆ. ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್, ಪ್ರತಿಫಲಿತ ಮಟ್ಟ ಆಧಾರಿತ ಬೋಧನೆ ಅಂತ ಕರಿತೇವೆ. ಇಲ್ಲಿ ಆಳವಾದಂಥ ಚಿಂತನೆಗೆ ಅವಕಾಶ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಈ ಮೂರು ವಿಷಯಗಳನ್ನು ಕುರಿತು ಸ್ವಲ್ಪ ಆಳವಾಗಿ ಅಥವಾ ಸವಿಸ್ತಾರವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಸ್ಮೃತಿ ಮಟ್ಟ ಆಧಾರಿತ ಬೋಧನೆ ಅನ್ನುವಂಥದ್ದು. ಇಟ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ಈಸ್ ಬೇಸ್ಡ್ ಆನ್ ದಿ ಮೆಕನೈಸ್ಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಸಾಮಾನ್ಯವಾಗಿ ಬೋಧನೆಯನ್ನು ಮಾಡುವಾಗ ಒಂದು ಯಾಂತ್ರಿಕ ಕಲಿಕೆ ಅಂತ ಕರಿತೀವಿ. ಅಂಥ ಯಾಂತ್ರಿಕ ಕಲಿಕಾ ಪ್ರಕ್ರಿಯೆಯನ್ನು ನಾವಿಲ್ಲಿ ಮೆಮೊರಿ ಲೆವೆಲ್ ಅಥವಾ ಸ್ಮೃತಿ ಆಧಾರಿತ ಬೋಧನೆ ಅಂತ ನಾವು ಕರಿತೇವೆ. ಇನ್ ದಿಸ್ ಲೆವೆಲ್ ವಾಟ್ಸೋ ಎವರ್ ಎಕ್ಸ್ಪೀರಿಯನ್ಸಸ್ ಗಿವನ್ ಟು ದಿ ಚೈಲ್ಡ್, ಯಾವ ಅನುಭವಗಳನ್ನು ನಾವು ಕೊಡಬೇಕಂತೀವಿ ಅಂಥ ಅನುಭವಗಳನ್ನು, ಆ ಮಾಹಿತಿಯನ್ನು ಮಗುವಿಗೆ ಕೊಡುವಂಥ ಒಂದು ಮಟ್ಟ ಈ ಒಂದು ಬೋಧನೆಯದಾಗಿದೆ ಅಂತ. ದಿ ಬ್ರೈನ್ ಆಫ್ ದಿ ಚೈಲ್ಡ್ ಬಿಕಮ್ಸ್ ಎ ಸ್ಟೋರ್ ಹೌಸ್ ವೇರ್ ಹಿ ಕ್ಯಾನ್ ಕೀಪ್ಸ್ ಹಿಸ್ ಮೆಮೊರಿ ಸೇಫ್. ಸಾಮಾನ್ಯವಾಗಿ ಸ್ಮೃತಿ ಆಧಾರಿತ ಮಟ್ಟಗಳಲ್ಲಿ ಮಾಹಿತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂಥದ್ದು, ಫ್ಯಾಕ್ಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ಅಂಶವಾಗಿರೋದರಿಂದ ವಿದ್ಯಾರ್ಥಿಗಳ ಒಂದು ಮನಸ್ಸು ಅದು ಇಟ್ ಈಸ್ ಎ ಸ್ಟೋರ್ ಹೌಸ್, ಒಂದು ಸಂಗ್ರಾಹಕವಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದು. ದಿಸ್ ಲೆವೆಲ್ ಇನ್ಸಿಸ್ಟ್ ಆನ್ ಡೆವಲಪ್ಮೆಂಟ್ ಆಫ್ ಕಾಗ್ನಿಟಿವ್ ಡೊಮೇನ್. ನಾವು ಈಗಾಗಲೇ ಹೇಳಿದ ಹಾಗೆ ಮೂರು ವಲಯಗಳಲ್ಲಿ ವ್ಯಕ್ತಿತ್ವದ ವಿಕಸನವನ್ನು ಕಾಣ್ತೇವೆ. ಒಂದು ಜ್ಞಾನಾತ್ಮಕ ವಲಯ, ಮತ್ತೊಂದು ಮನೋಭಾವನೆಗಳ ವಲಯ, ಮತ್ತೊಂದು ಕ್ರಿಯಾಜಿನ್ನ ವಲಯ ಅಂತೇಳಿ. ಈ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅನ್ನುವಂಥದ್ದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಜ್ಞಾನಾತ್ಮಕ ವಲಯವನ್ನು ವಿಕಸಿಸುವಂಥ ಒಂದು ಅಂಶ ಇದಾಗಿದೆ ಅನ್ನುವಂಥದ್ದು. ದಿಸ್ ಲೆವೆಲ್ ಆಫ್ ಟೀಚಿಂಗ್ ರಿಮೇನ್ ಇನ್ಕಪೇಬಲ್ ಇನ್ ಅಸಿಮ್ಯುಲೇಟಿಂಗ್ ನಾಲೆಜ್ ಫಾರ್ ದಿ ಚೈಲ್ಡ್. ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ, ಜ್ಞಾನವನ್ನು ಗ್ರಹಿಸುವಲ್ಲಿ, ಆಳವಾದ ಮಾಹಿತಿಯನ್ನು ಪಡೆದುಕೊಳ್ಳುವಲ್ಲಿ ಮಕ್ಕಳು ಈ ಒಂದು ಮಟ್ಟ ಆಧಾರಿತ ಬೋಧನೆಯಲ್ಲಿ ವಿಫಲರಾಗ್ತಾರೆ. ಯಾಕಂದರೆ ವಿಷಯ ವಸ್ತುವನ್ನು ಕಂಠಪಾಠ ಮಾಡುವಂಥ, ವಿಷಯ ವಸ್ತುವನ್ನು ರೋಟ್ ಮೆಮರಿ ಮಾಡುವಂಥ, ಕಂಠಪಾಠ ಮಾಡುವಂಥ ವ್ಯವಸ್ಥೆ ಇದಾಗಿರೋದರಿಂದಾಗಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ಚೈಲ್ಡ್ ಸೆಂಟರ್ ಆ್ಯಂಡ್ ನೆವರ್ ಫೋಕಸಸ್ ಆನ್ ಇಂಟ್ರೆಸ್ಟ್ ಆ್ಯಂಡ್ ಇಂಟೆಲೆಕ್ಟ್ ಆಫ್ ದಿ ಚೈಲ್ಡ್. ಇದು ವಿದ್ಯಾರ್ಥಿ ಕೇಂದ್ರಿತವಾಗಿದ್ದಾಗಿಯೂ ಈ ಮಟ್ಟ ಆಧಾರಿತ ಬೋಧನೆ ಮಗುವಿನ ಆಸಕ್ತಿಯನ್ನು, ಮಗುವಿನ ಬೌದ್ಧಿಕ ಶಕ್ತಿಗೆ ಅನುಗುಣವಾಗಿ ಬೋಧನೆ ಇಲ್ಲಿ ಸಾಗೋದಿಲ್ಲ. ಹಾಗಾಗಿ ಇದು ಅಷ್ಟು ಸೂಕ್ತವಾದಂಥ ಬೋಧನಾ ಮಟ್ಟ ಅಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು ನಾವು ಹೊಂದಬೇಕಾಗಿದೆ. ಮೋಸ್ಟ್ ಆಫ್ ದಿ ಸೈಕಾಲಜಿಸ್ಟ್ ಡು ನಾಟ್ ಪ್ರಿಫರ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ ಆರ್ ಲರ್ನಿಂಗ್ ಅಟ್ ದಿ ಹೈಯರ್ ಲೆವೆಲ್. ನಾವು ಉನ್ನತ ಹಂತಕ್ಕೆ ಬಂದಾಗ ಈ ಮಟ್ಟ ಆಧಾರಿತ ಬೋಧನೆಯನ್ನು ಬಹಳಷ್ಟು ಮನೋವಿಜ್ಞಾನಿಗಳು ಇದನ್ನು ಇರಬೇಕು ಅನ್ನುವಂಥ ಮಾಹಿತಿಗಳನ್ನು ಕೊಡೋದಿಲ್ಲ. ಯಾಕಂದರೆ ಇದು ಕೆಳ ಹಂತದ ತರಗತಿಗಳಲ್ಲಿ ಈ ಒಂದು ಮಟ್ಟ ಆಧಾರಿತ ಬೋಧನೆ ಉತ್ತಮವಾಗಿದ್ದು, ಉನ್ನತ ಹಂತಕ್ಕೆ ಬಂದ ಹಾಗೆ ಇದು ಅಷ್ಟು ಸೂಕ್ತವಾದಂಥ ವಿಧಾನ ಅಥವಾ ಪದ್ಧತಿ ಅಥವಾ ಮಟ್ಟ ಅಲ್ಲ ಅನ್ನುವಂಥದ್ದು ಮನೋವಿಜ್ಞಾನಿಗಳ ವಿಚಾರವಾಗಿದೆ. ಇನ್ನು ಎರಡನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ತಿಳುವಳಿಕೆಯ ಮಟ್ಟ ಆಧಾರಿತ ಬೋಧನೆ ಅನ್ನುವುದು. ಅಂದರೆ ನಮ್ಮ ಬೋಧನೆ ತಿಳುವಳಿಕೆಯ ಮಟ್ಟವನ್ನು ಇಟ್ಟುಕೊಂಡು ಬೋಧಿಸಬೇಕು. ಶಿಕ್ಷಕ ಬೋಧಿಸುವಾಗ ಮಾಹಿತಿಯನ್ನು ಮಗುವಿಗೆ ತಿಳಿಯುವ ಹಾಗೆ
ಮಾಡುವಂಥ ಒಂದು ಹಂತವನ್ನು, ಒಂದು ಬೋಧನಾ ಮಟ್ಟವನ್ನು ನಾವು ತಿಳುವಳಿಕೆಯ ಮಟ್ಟ ಆಧಾರಿತ ಬೋಧನೆ ಅಂತ ಕರಿತೇವೆ. This level of teaching acquaint with the relationship between generalization and particularities between principles and facts. ಈ ಹಂತಗಳಲ್ಲಿ ಸಾಮಾನ್ಯವಾಗಿ ಸಾಮಾನ್ಯೀಕರಣಗಳನ್ನು ನೋಡ್ತೇವೆ. ತತ್ವಗಳನ್ನು ಮತ್ತು ಸಂಗತಿಗಳ ನಡುವಿನ ಒಂದು ಸಾಮಾನ್ಯೀಕರಣಗಳನ್ನು, ತತ್ವಗಳಿಗೆ ಹೆಚ್ಚು ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟು ಅವುಗಳ ನಡುವಿನ ಸಂಬಂಧಗಳನ್ನು ತಿಳಿದುಕೊಳ್ತಕ್ಕಂಥ ಒಂದು ಮಟ್ಟ ಆಧಾರಿತ ಬೋಧನೆ ಇದಾಗಿದೆ ಅನ್ನುವಂಥದ್ದು. ದಿ ಟರ್ಮ್ ಅಂಡರ್ಸ್ಟ್ಯಾಂಡಿಂಗ್ ರೆಫರ್ಸ್ 3 ಮೀನಿಂಗ್ಸ್. ತಿಳುವಳಿಕೆ ಎನ್ನುವಂಥದ್ದು ಈ 3 ತರಹದ ಅರ್ಥಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು. ಮೊದಲೇದು ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಪರಿಪೂರ್ಣವಾದಂಥ ಒಂದು ತಿಳುವಳಿಕೆ. ಇಟ್ ರೆಫರ್ಸ್ ದ ಫ್ಯಾಕ್ಟೋರಿಯಲ್ ಇನ್ಫಾರ್ಮೇಷನ್, ಸಂಗತಿಗಳ ಮಾಹಿತಿಯನ್ನು ನೀಡುವಂಥದ್ದು, ಅದು ಪೂರ್ಣವಾದಂಥ ಒಂದು ತಿಳುವಳಿಕೆ ಅನ್ನುವಂಥದ್ದು. ಎರಡನೇದು ಟ್ರೂ ಅಂಡರ್ಸ್ಟ್ಯಾಂಡಿಂಗ್, ಸತ್ಯವಾದಂಥ ಒಂದು ತಿಳುವಳಿಕೆ ಮಗುವಿನಲ್ಲಿ ಆಗಬೇಕು. ಇಟ್ ಕನ್ವೇಸ್ ದಿ ಮೀನಿಂಗ್ ಆಫ್ ದಿ ಕಾನ್ಸೆಪ್ಟ್, ಪರಿಕಲ್ಪನೆಗಳ ಅರ್ಥವನ್ನು ಮಗುವಿಗೆ ತಿಳಿಸುವಂಥ ಒಂದು ಹಂತ ಈ ಹಂತದ ಬೋಧನೆಯಲ್ಲಿ ನಾವು ಕಾಣ್ತೇವೆ. ಇನ್ನು ಮೂರನೇದು ಫಂಕ್ಷನಲ್ ಅಂಡರ್ಸ್ಟ್ಯಾಂಡಿಂಗ್, ಕಾರ್ಯಾತ್ಮಕ ತಿಳುವಳಿಕೆ ಅನ್ನುವಂಥದ್ದು. ಇಟ್ ಮೀನ್ಸ್ ದ್ಯಾಟ್ ಅಪ್ಲಿಕೇಶನ್ ಆಫ್ ಫ್ಯಾಕ್ಟ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಸಂಗತಿಗಳಿದ್ದಾವೆ, ತತ್ವಗಳಿದ್ದಾವೆ ಮತ್ತು ಪರಿಕಲ್ಪನೆಗಳಿದ್ದಾವೆ. ಅವುಗಳನ್ನು ಅನ್ವಯೀಕರಣ ಮಾಡಿಕೊಂಡು ಅವುಗಳ ತಿಳುವಳಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಸಂದರ್ಭ ಅನುಸಾರ ಅನ್ವಯನ ಮಾಡ್ತಕ್ಕಂಥ ಒಂದು ಆಧಾರಿತ ಬೋಧನೆಯನ್ನು ನಾವು ಫಂಕ್ಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಹೀಗೆ ಒಟ್ಟಾರೆಯಾಗಿ 3 ಹಂತದ ತಿಳುವಳಿಕೆಯ ಒಳಗಡೆನೆ 3 ಹಂತದ ತಿಳುವಳಿಕೆಯ ಪ್ರಕಾರವನ್ನು ನಾವು ಕಾಣೋದನ್ನು ಕಾಣ್ತೇವೆ. ಈ ವಿಚಾರವಾಗಿ ಮಾರಿಸನ್ ಅನ್ನುವಂಥ ಒಬ್ಬ ಶಿಕ್ಷಣ ತಜ್ಞ ಹೀಗೆ ಹೇಳ್ತಾನೆ. ಇನ್ ಹಿಸ್ ಥಿಯರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ he defined that going towards generalization and forming rules and principles and developing insight is called understanding. ತಿಳುವಳಿಕೆ ಅನ್ನುವಂಥದ್ದು ಇಟ್ಸ್ ಎ ಫಾರ್ಮಿಂಗ್ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, ತತ್ವಗಳನ್ನು ಮತ್ತು ನಿಯಮಗಳನ್ನು ರೂಪಿಸುವಂಥದ್ದು ಮತ್ತು ಡೆವಲಪಿಂಗ್ ಇನ್ಸೈಟ್ ಅಂದರೆ ಮಗುವಿನಲ್ಲಿ ಅಂತರ್ದೃಷ್ಟಿಯನ್ನು, ಅಂತರ್ಜ್ಞಾನವನ್ನು ಅಥವಾ ಒಳನೋಟದ ತಿಳುವಳಿಕೆಯನ್ನು ವಿಕಸಿಸುವಂಥ ಒಂದು ಮಹದಾಶಯ ಈ ಒಂದು ತಿಳುವಳಿಕೆಯ ಮಟ್ಟದ್ದಾಗಿದೆ ಅನ್ನುವಂಥದ್ದು. ದಿಸ್ ಲೆವೆಲ್ ಆಫ್ ಟೀಚಿಂಗ್ ಫೋಕಸಸ್ ಆನ್ ಚೇಂಜಸ್ ಇನ್ ವ್ಯಾಲ್ಯೂಸ್ ಆಸ್ ವೆಲ್ ಆಸ್ ಇನ್ಸೈಟ್ ಆಫ್ ದಿ ಸ್ಟೂಡೆಂಟ್. ಮೌಲ್ಯಗಳಲ್ಲಿ ಆಗುವಂಥ ಬದಲಾವಣೆಗಳನ್ನು ತಿಳಿಸಿಕೊಡುವಲ್ಲಿ ಮತ್ತು ಮಗುವಿನ ಅಂತರ್ದೃಷ್ಟಿಯನ್ನು ಬೆಳೆಸುವ ದೃಷ್ಟಿಯಲ್ಲಿ ಇದು ಹೆಚ್ಚಿನ ಕೇಂದ್ರೀಕರಣವನ್ನು ನೀಡ್ತದೆ ಅನ್ನುವಂಥದ್ದು. ಸೊ ಮಾರಿಸನ್ ಅನ್ನುವಂಥ ಒಬ್ಬ ಶಿಕ್ಷಣ ತಜ್ಞ ಈ ಒಂದು ಮಟ್ಟ ಆಧಾರಿತ ಬೋಧನೆಯಲ್ಲಿ ಪ್ರಮುಖವಾದಂಥ ಹಂತಗಳನ್ನು, ಲಕ್ಷಣಗಳನ್ನು ಈ ರೀತಿ ಹೇಳ್ತಾ ಹೋಗ್ತಾನೆ. ಮೊದಲನೇದು ಹ್ಯಾಬಿಟ್ ಫಾರ್ಮೇಷನ್, ನಮ್ಮ ಏನಂತೀವಿ ನಾವು ಹವ್ಯಾಸಗಳನ್ನು ರೂಪಿಸುವಂಥದ್ದು. ಡೆವಲಪ್ಮೆಂಟ್ ಆಫ್ ಇನ್ಸೈಟ್, ನಮ್ಮ ಅಂತರ್ದೃಷ್ಟಿಯನ್ನು, ಒಳನೋಟವನ್ನು ವಿಕಸನ ಮಾಡುವಂಥದ್ದು. ಅಂದರೆ ಅಂತರ್ದೃಷ್ಟಿಯಿಂದ ವಿಷಯ ವಸ್ತುಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಬಾಹ್ಯ ದೃಷ್ಟಿಯಿಂದ ವಿಷಯಗಳನ್ನು ನೋಡೋದು ಬೇರೆ, ಅಂತರ್ದೃಷ್ಟಿಯಿಂದ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಂಟೆಂಟ್ ಬೈ ಇನ್ಸೈಟ್. ಅಂತರ್ದೃಷ್ಟಿಯಿಂದ, ಒಳನೋಟ ಕಲಿಕೆಯಿಂದ ನಾವು ವಿಕಸನವನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ವಿಕಸಿಸುವಂಥ ಒಂದು ಹಂತ. ಮೂರನೇದು ಕನ್ಸೆಪ್ಷಲೈಜೇಷನ್, ಪರಿಕಲ್ಪನೆಗಳ ಕಲಿಕೆ ಆಗ್ತಕ್ಕಂಥದ್ದು, ಪರಿಕಲ್ಪನೆಗಳ ಬೆಳವಣಿಗೆ ಆಗುವಂಥದ್ದು. ನಾಲ್ಕನೇದು ಅಸಿಮಿಲೇಷನ್, ತದ್ರೂಪೀಕರಣ ಅಂತ ಕರಿತೇವೆ. ಮಾಹಿತಿಗಳನ್ನು ಅಂತರಂಗೀಕರಣ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವಿಷಯ ವಸ್ತುವನ್ನು ಅಂತರಂಗೀಕರಣ ಮಾಡ್ಕೊಳ್ತಕ್ಕಂಥದ್ದು. ಈ ವಿಚಾರವಾಗಿ ಮಾರಿಸನ್ ವಾಂಟ್ಸ್ ಟೀಚಿಂಗ್ ಇನ್ ಸಚ್ ಎ ಮ್ಯಾನರ್ that can be enable the child to cope with the environment which changes his personality absolutely. ಸೊ ಯಾವ ಮಗುವಿನಲ್ಲಿ ತಿಳುವಳಿಕೆ ಮಟ್ಟ ಹೆಚ್ಚಿಗೆ ಆಗ್ತಾ ಹೋಗ್ತದೋ ಆ ವ್ಯಕ್ತಿ ವಾತಾವರಣ ಅಥವಾ ಬದಲಾಗುವಂಥ ವಾತಾವರಣಕ್ಕೆ ಸರಳವಾಗಿ ಹೊಂದಾಣಿಕೆ ಆಗ್ತಾನೆ, ಆ ಮೂಲಕ ತನ್ನ ವ್ಯಕ್ತಿತ್ವದಲ್ಲಿ ವಿಕಸನವನ್ನು ಮಾಡಿಕೊಳ್ತಾನೆ ಅನ್ನುವಂಥದ್ದು. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್. ಸ್ಟೆಪ್ಸ್ ಫಾರ್ ಪ್ಲಾನಿಂಗ್ ದಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮ್ಯಾಟ್ರ್. ವಿಷಯ ವಸ್ತುವನ್ನು ಹೇಳುವಾಗ, ತಿಳುವಳಿಕೆ ಮಟ್ಟ ಆಧಾರಿತ ವಿಷಯ ವಸ್ತುವನ್ನು ಹೇಳುವಾಗ ಸಾಮಾನ್ಯವಾಗಿ ಎಕ್ಸ್ಪ್ಲೋರೇಷನ್ ಅನ್ನುವಂಥದ್ದು, ಪ್ರೆಸೆಂಟೇಷನ್ ಅನ್ನುವಂಥದ್ದು, ಅಸಿಮಿಲೇಷನ್ ತದ್ರೂಪೀಕರಣಗೊಳ್ಳುವಂಥದ್ದು, ಆರ್ಗನೈಜೇಷನ್ ಸಂಘಟಿಸುವಂಥದ್ದು ಮತ್ತು ರಿಸೈಟೇಷನ್ ಅದನ್ನು ಪಠಿಸುವಂಥದ್ದು, ಈ ಹಂತಗಳನ್ನು ಯಾವುದು ತಿಳುವಳಿಕೆ ಮಟ್ಟ ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾದಂಥ. ಇನ್ನು ಮೂರನೇ ಮಟ್ಟ ಆಧಾರಿತ ಬೋಧನೆ ಅಂದರೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರೀತೇವೆ. ಪ್ರತಿಫಲಿತ ಮಟ್ಟ ಆಧಾರಿತ ಬೋಧನೆ. ಹೆಸರೇ ಸೂಚಿಸುವಂತೆ ವಿಷಯ ವಸ್ತುವನ್ನು ಪ್ರತಿಫಲನ ಮಾಡುವುದಾಗಿದೆ.
ಇಟ್ ಈಸ್ ಕಾಲ್ಡ್ ಟೂ ವೇ ಟೀಚಿಂಗ್. ಇದನ್ನು ದ್ವಿಮುಖವಾದಂಥ ಒಂದು ಬೋಧನೆ, ಅಂದರೆ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತವೆ. ಹಾಗಾಗಿ ಇಲ್ಲಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಫ್ರೇಮ್ವರ್ಕ್ ಇರ್ತದೆ ಅನ್ನುವಂಥದ್ದನ್ನು ಗಮನದಲ್ಲಿ ತಂದುಕೊಳ್ಬೇಕು. ಇಟ್ ಈಸ್ ಆಲ್ವೇಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಲೆವೆಲ್. ಈ ಪ್ರತಿಫಲಿತ ಮಟ್ಟ ಆಧಾರಿತ ಬೋಧನೆಯಲ್ಲಿ ಸಾಮಾನ್ಯವಾಗಿ ಸಮಸ್ಯೆ ಪರಿಹಾರ ಪದ್ಧತಿಯನ್ನು ಒಳಗೊಂಡಿರ್ತದೆ. ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವಾಗ ಈ ಮಟ್ಟದ ಚಿಂತನೆ ಮಗುವಿಗೆ ಅವಶ್ಯಕವಾಗಿದೆ. ಎ ಚೈಲ್ಡ್ ನೀಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಥಿಂಕಿಂಗ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಸಾಲ್ವ್ ದಿ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ದಿ ಕಂಟೆಂಟ್. ವಿಷಯ ವಸ್ತುವಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಈ ಒಂದು ಹಂತದ ಅಥವಾ ಈ ಒಂದು ಮಟ್ಟದ ಚಿಂತನೆ ಮಗುವಿನಲ್ಲಿ ಬೇಕು ಅನ್ನೋದು. This level of teaching involve critically and imaginatively. ಈ ಮಟ್ಟ ಆಧಾರಿತ ಬೋಧನೆ ಸಾಮಾನ್ಯವಾಗಿ ಮಗುವಿನಲ್ಲಿ ವಿಮರ್ಶಾತ್ಮಕತೆಯನ್ನು ಮತ್ತು ಕಾಲ್ಪನಿಕ ಚಿಂತನೆಯನ್ನು, ಆಲೋಚನಾ ಶಕ್ತಿಯನ್ನು ಬೆಳೆಸುವಂಥ ಒಂದು ಹಂತ ಇದಾಗಿದೆ. ಪ್ರತಿಯೊಂದು ಮಗುವಿನಲ್ಲಿ ವಿಮರ್ಶಾತ್ಮಕ ಚಿಂತನೆ ಬೇಕಾಗಿದೆ. ಎವ್ರಿ ಚೈಲ್ಡ್ ನೀಡ್ ಕ್ರಿಟಿಕಲ್ ಎವ್ಯಾಲ್ಯುವೇಷನ್ ಆಫ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಸ್. ಬೋಧನಾ ಕಲಿಕೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ವಿಮರ್ಶೆ ಮಾಡಿ ನೋಡುವಂಥ ಒಂದು ಹಂತಕ್ಕೆ ಮಗು ಬರಬೇಕಾಗಿದೆ. ಅಂದರೆ ಅಲ್ಲಿ ಮಗುವಿಗೆ ಆ ಒಂದು ಚಿಂತನೆ ಮತ್ತು ಅದನ್ನು ಒಂದು ಕಲ್ಪನಾ ಶಕ್ತಿ ಅಂತ ನಾವು ಕರಿತೀವಿ, ಇಮ್ಯಾಜಿನೇಟಿವ್ ಅಂತೀವಲ್ಲ, ಆ ಶಕ್ತಿಗಳ ಮೂಲಕ ಅದನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ ದಿಸ್ ಟೈಪ್ ಆಫ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ಲರ್ನರ್ ಐಡೆಂಟಿಫೈ ದಿ ಫ್ಯಾಕ್ಟ್ಸ್ ಆ್ಯಂಡ್ ಜನರಲೈಸೇಷನ್. ಈ ಒಂದು ಮಟ್ಟ ಆಧಾರಿತ ಬೋಧನೆಯಲ್ಲಿ ಕಲಿಯುವವ ಸಾಮಾನ್ಯವಾಗಿ ಸಂಗತಿಗಳನ್ನು ಮತ್ತು ಸಾಮಾನ್ಯೀಕರಣಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಿ ವಾಂಟ್ ಟು ಫೈಂಡ್ ಇಟ್ ಔಟ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಹಿ ವಾಂಟ್ ಟು ಫೈಂಡ್ ಇಟ್ ಔಟ್ ದಿ ರಿಲೇಷನ್ಸ್ ಬಿಟ್ವೀನ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಫ್ರೇಮ್ ದಿ ಆರ್ ಹಿ ಈಸ್ ಗೋಯಿಂಗ್ ಟು ಕಮ್ ಟು ಎ ಕಾಮನ್ ಕನ್ಕ್ಲೂಷನ್ ಆರ್ ಜನರಲೈಸೇಷನ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ಸ್. ಆ ಸಂಗತಿಗಳ ನಡುವಿನ ಸಾಮ್ಯತೆಯಿಂದ, ಸಂಗತಿಗಳ ನಡುವಿನ ಒಂದು ಸಾಮೀಪ್ಯದಿಂದ ಸಾಮಾನ್ಯೀಕರಣಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. The memory and understanding levels are considered as a prerequisite for this level of teaching. ಅಂದರೆ ಈ ಪ್ರತಿಫಲಿತ ಮಟ್ಟ ಆಧಾರಿತ ಬೋಧನೆಗೆ ಪ್ರಮುಖವಾಗಿ ಏನು ಬೇಕು ಅಂದರೆ ಅಗತ್ಯ ಮಾಹಿತಿಗಳೇನೆಂದರೆ ಅದು ಮೆಮೊರಿ ಲೆವೆಲ್ಲು ಇರಬೇಕು ಮತ್ತು ತಿಳುವಳಿಕೆ ಮಟ್ಟ ಇರಬೇಕು. ದೇ ಆರ್ ಕಾಲ್ಡ್ ದಿ ಪ್ರೀರಿಕ್ವಿಸಿಟ್, ಅಗತ್ಯ ಅಂಶಗಳು. ಮೆಮೊರಿ ಲೆವೆಲ್ ಇಲ್ಲದೇನೆ ಅಥವಾ ತಿಳುವಳಿಕೆ ಮಟ್ಟ ಬೋಧನೆ ಇಲ್ಲದೇ ನಾವು ರಿಫ್ಲೆಕ್ಟಿವ್ ಲೆವೆಲ್ಗೆ, ಪ್ರತಿಫಲಿತ ಲೆವೆಲ್ಗೆ, ಹಂತಕ್ಕೆ ನಾವು ಪಾಠವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವೆರಡರ ನಂತರದ ಒಂದು ಹಂತವನ್ನು ನಾವಿಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಕರಿತೀವಿ. ಹಾಗಾಗಿ ಮೆಮೊರಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಸ್ಮೃತಿ ಮಟ್ಟ ಆಧಾರಿತ ಮತ್ತು ತಿಳುವಳಿಕೆ ಮಟ್ಟ ಆಧಾರಿತ ಬೋಧನೆಗಳು ಸಾಮಾನ್ಯವಾಗಿ ಈ ಒಂದು ಪ್ರತಿಫಲಿತ ಬೋಧನೆಗೆ ಒಂದು ಅಗತ್ಯ ಅಂಶಗಳಾಗಿದ್ದಾವೆ ಅನ್ನುವಂಥದ್ದು. ಇಟ್ ಡೆವಲಪ್ಸ್ creativity, critical thinking, which can make the child a complete man so that he can solve his problem. ಈ ಮಟ್ಟ ಆಧಾರಿತ ಬೋಧನೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು, ನಾವೀನ್ಯತೆಯನ್ನು, ಹೊಸದನ್ನು ಕಂಡುಕೊಳ್ಳುವಂಥ, ತನ್ನದೇ ಆದಂಥ ಒಂದು ಕಾಣಿಕೆಯನ್ನು ಕೊಡುವಂಥ ವ್ಯವಸ್ಥೆಗೆ ಮಗು ಬರ್ತದೆ ಮತ್ತು ಪ್ರತಿಯೊಂದು ಸಂಗತಿಗಳಲ್ಲಿನ ವಿಮರ್ಶೆಯನ್ನು ಮಾಡಿ ನೋಡ್ತದೆ. ಆ ಸಂಗತಿಗಳಲ್ಲಿ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಅಂತೀವಲ್ಲ, ಅದನ್ನು ವಿಮರ್ಶಾತ್ಮಕವಾಗಿ ಪ್ರಾಸ್ ಆ್ಯಂಡ್ ಕಾನ್ಸ್ ಅನ್ನು ನೋಡುವಂಥ ಒಂದು ಸಾಮರ್ಥ್ಯಕ್ಕೆ ಮಗು ಬರ್ತದೆ. ಆ ಮೂಲಕ ಮಗು ಪರಿಪೂರ್ಣ ಮಾನವನಾಗಿ, ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಆ ಮೂಲಕ ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಈ ಒಂದು ಮಟ್ಟ ಆಧಾರಿತ ಬೋಧನೆಯಲ್ಲಿ ಕಾಣ್ತೇವೆ. ದಿಸ್ ಲೆವೆಲ್ ಆಫ್ ಟೀಚಿಂಗ್ ಟೆಂಡ್ಸ್ ಟು ಡೆವಲಪ್ ದಿ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ವಿಚ್ ಮೋರ್ ಅಲೈವ್, ಮೋರ್ ಎಕ್ಸೈಟಿಂಗ್, ಮೋರ್ ಕ್ರಿಟಿಕಲ್, ಮೋರ್ ಒರಿಜಿನಲ್ ಥಿಂಕಿಂಗ್. ಈ ಮಟ್ಟ ಆಧಾರಿತ ಬೋಧನೆಯಲ್ಲಿ ಇದು ಶ್ರೇಷ್ಠ ಮಟ್ಟ ಆಧಾರಿತ ಬೋಧನೆ ಅಂತ ನಾವು ಕರಿತೀವಿ. ಯಾಕಂದರೆ ಈ ಶ್ರೇಷ್ಠ ಮಟ್ಟ ಆಧಾರಿತ ಬೋಧನೆ ಅಥವಾ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ದಲ್ಲಿ ವರ್ಗಕೋಣೆ ಅನ್ನುವಂಥದ್ದು ಹೆಚ್ಚು ಅಲೈವ್ ಆಗಿರ್ತದೆ, ಹೆಚ್ಚು ಕ್ರಿಯಾಶೀಲವಾಗಿರ್ತದೆ, ಹೆಚ್ಚು ಎಕ್ಸೈಟಿಂಗ್ ಅಂದರೆ ಕುತೂಹಲವನ್ನು ಕೆರಳಿಸುವಂಥದ್ದಾಗಿರ್ತದೆ, ಹೆಚ್ಚು ವಿಮರ್ಶೆಯನ್ನು ಒಳಗೊಂಡಿರ್ತದೆ ಮತ್ತು ಹೆಚ್ಚು ಒರಿಜಿನಲ್ ಥಿಂಕಿಂಗ್ ಅಂತ ಕರಿತೇವೆ. ಮೂಲ ಪರಿಕಲ್ಪನೆಗಳನ್ನು, ಹೊಸ ಹೊಸ ಚಿಂತನೆಗಳನ್ನು, ಮೂಲ ಚಿಂತನೆಗಳನ್ನು ಮಗುವಿನಿಂದ ಪಡೆಯುವಂಥ ಒಂದು ಹಂತದ ಬೋಧನೆಯನ್ನು ನಾವು ಪ್ರತಿಫಲಿತ ಬೋಧನೆ ಅಂತ ನಾವು ಕರಿತೇವೆ. ಸೊ ಇಲ್ಲಿವರೆಗೆ ನಾವು ಬೋಧನಾ ಮಟ್ಟಗಳಲ್ಲಿ 3 ಮಟ್ಟಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಅದು ಮುಂದುವರಿದ ಭಾಗವಾಗಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ವಿಷಯವನ್ನು ಕುರಿತು ಸ್ವಲ್ಪ ಸ್ಥೂಲವಾಗಿ ನೋಡುವ. ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಕಲಿಯುವವನ ಲಕ್ಷಣಗಳು. ನಮಗೆ ಮತ್ತು ನಿಮಗೆ ಗೊತ್ತಿರುವ ಹಾಗೆ ಶಿಕ್ಷಕ ವೃತ್ತಿಯಲ್ಲಿರುವ ನಮಗೆ
ಕಲಿಯುವವನ ಲಕ್ಷಣ ಅರ್ಥವಾಗದೆ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಬೋಧನೆ ನಮಗಾಗಿ ಅಲ್ಲ, ಅದು ಕಲಿಯುವವನಿಗಾಗಿ. ಕಲಿಯುವವನನ್ನು ಅರ್ಥ ಮಾಡಿಕೊಳ್ಳದೇನೆ, ಕಲಿಯುವವನ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳದೇನೆ ಒಬ್ಬ ಶಿಕ್ಷಕ ಪರಿಣಾಮಕಾರಿಯಾಗಿ ಪಾಠ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಶಿಕ್ಷಕರಾದವರು ಕಲಿಯುವವರ ಲಕ್ಷಣಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ತಕ್ಕಂಥ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ದಿ ಫಾಲೋಯಿಂಗ್ ಆರ್ ದಿ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲರ್ನರ್ಸ್. ಮೊದಲನೇದು ಹ್ಯಾಬಿಟ್ ಆಫ್ ರೆಡಿನೆಸ್, ಅಂದರೆ ಸಿದ್ಧತಾ ಹವ್ಯಾಸಗಳು ಅಂತ ಕರೀತಾರೆ. ಕಲಿಯುವವನಲ್ಲಿ ಒಂದು ಲಕ್ಷಣ ಇರಬೇಕು. ಆ ಲಕ್ಷಣ ಯಾವುದು ಅಂದರೆ ಸಿದ್ಧತೆಯ ಲಕ್ಷಣ ಅಂತ ಕರಿತೇವೆ, ಸಿದ್ಧತೆಯ ಹವ್ಯಾಸ ಅಂತ ಕರಿತೇವೆ. ಲರ್ನರ್ ಶುಡ್ ಹ್ಯಾವ್ ಎ ಹ್ಯಾಬಿಟ್ ಆಫ್ ರೆಡಿನೆಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಲಾ ಆಫ್ ಮೋಟಿವೇಶನ್. ಅಭಿಪ್ರೇರಣಾ ನಿಯಮ ಅಂತ ನಾವು ಕರಿತೇವೆ. ಅಂದರೆ ಮಗು ತನ್ನನ್ನು ತಾನು ಅಭಿಪ್ರೇರಣೆಗೊಳಿಸ್ಕೋಬೇಕು. ಮಗು ಕಲಿಕೆಯ ಕಡೆಗೆ ಏನಂತೀವಿ ನಾವು ಮೋಟಿವೇಶನ್ ಅಂತ ನಾವು ಕರಿತೇವೆ, ಅದನ್ನು ಅಭಿಪ್ರೇರಣೆಗೊಳ್ಳಬೇಕು. ಅದು ಆಂತರಿಕ ಅಭಿಪ್ರೇರಣೆ ಆಗಿರ್ಬೋದು, ಬಾಹ್ಯ ಅಭಿಪ್ರೇರಣೆಗಳಾಗಿರ್ಬೋದು. ಬಾಹ್ಯ ಅಭಿಪ್ರೇರಣೆಗಿಂತಲೂ ಮಗು ಆಂತರಿಕ ಅಭಿಪ್ರೇರಣೆಯನ್ನು ಮಾಡಿಕೊಂಡು ಅಧ್ಯಾಪನದಲ್ಲಿ ತೊಡಗಿದರೆ ಅಲ್ಲಿ ಕಲಿಕೆ ಫಲಪ್ರದವಾಗ್ತದೆ. There is a possibilities of all-round development of personality when child is having intrinsic motivation, not of extrinsic. ಬಾಹ್ಯ ಅಭಿಪ್ರೇರಣೆಯ ಬದಲಾಗಿ ಆಂತರಿಕ ಅಭಿಪ್ರೇರಣೆ ಮಗು ಹೊಂದಿದಾಗ ಹೆಚ್ಚು ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಕೊಳ್ತಾನೆ ಅನ್ನುವಂಥ ವುಡ್ವರ್ತ್ ಅನ್ನುವಂಥ ಮನೋವಿಜ್ಞಾನಿ ಈ ಒಂದು ಹಂತವನ್ನು, ಈ ಒಂದು ರೆಡಿನೆಸ್, ಹ್ಯಾಬಿಟ್ ಆಫ್ ರೆಡಿನೆಸ್ ಅನ್ನುವಂಥದ್ದನ್ನು ಲಾ ಆಫ್ ಮೆಂಟಲ್ ಸೆಟ್ ಅಂತ ಕರೀತಾನೆ. ಒಂದು ಮಾನಸಿಕ ಸಿದ್ಧತೆಯ ಹಂತ. ಅಂದರೆ ಕಲಿಯುವವ ಕಲಿಕೆಗೆ ಸಿದ್ಧನಾಗಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಲರ್ನರ್ಸ್ ಸೆಟ್ ರೆಡಿ ಆರ್ ಮೆಂಟಲಿ ರೆಡಿ ಟು ರಿಸೀವ್ ದಿ ನಾಲೆಜ್, ವಾಟ್ ಎವರ್ ದಿ ಟೀಚರ್ಸ್ ಗೋಯಿಂಗ್ ಟು ಪ್ಲ್ಯಾನ್ ಫಾರ್ ಇನ್ಸ್ಟ್ರಕ್ಷನ್, ಇಟ್ ಮೇ ನಾಟ್ ಯೂಸ್ಫುಲ್. ಸೊ ಹಾಗಾಗಿ ಕಲಿಯುವವ ಮೊದಲು ಮಾನಸಿಕವಾಗಿ ಸಿದ್ಧನಾಗಬೇಕು. ಅದಕ್ಕೆ ವುಡ್ವರ್ತ್ ಅನ್ನುವಂಥ ಮನೋವಿಜ್ಞಾನಿ ಈ ಒಂದು ಹ್ಯಾಬಿಟ್ ಆಫ್ ರೆಡಿನೆಸ್ ಅನ್ನುವಂಥದ್ದನ್ನು ಲಾ ಆಫ್ ಮೆಂಟಲ್ ಸೆಟ್ ಅನ್ನುವಂಥದ್ದು ಒಂದು ಮಾನಸಿಕ ಸಿದ್ಧತೆಯ ಹಂತ ಅನ್ನುವಂಥದ್ದನ್ನು ಹೇಳ್ತಾನೆ. ದಿ ಟೀಚರ್ ಶುಡ್ ಅರೋಸ್ ದಿ ಅಟೆನ್ಷನ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್. ಸಾಮಾನ್ಯವಾಗಿ ಸಿದ್ಧತಾ ಹಂತಗಳಲ್ಲಿ, ಸಿದ್ಧತಾ ಹವ್ಯಾಸಗಳಲ್ಲಿ ಶಿಕ್ಷಕ ಏನು ಮಾಡ್ತಾನೆ ಅಂದರೆ ಮಗುವಿನ ಅವಧಾನವನ್ನು, ಮಗುವಿನ ಆಸಕ್ತಿಯನ್ನು ತನ್ನ ಕಡೆಗೆ ಸೆಳೆಯಲಿಕ್ಕೆ, ವಿಷಯದ ಕಡೆಗೆ ಸೆಳೆಯಲಿಕ್ಕೆ, ಹೊಸ ವಿಷಯದ ಕಡೆಗೆ ಅವರ ಅವಧಾನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕವಾಗಿರ್ಬೋದು, ಕಥೆಗಳನ್ನು ಹೇಳುವುದರ ರೂಪದಲ್ಲಿರ್ಬೋದು, ಚಾರ್ಟ್ಸ್ಗಳನ್ನು, ಚಿತ್ರಗಳನ್ನು ತೋರಿಸುವುದರ ಮೂಲಕವಾಗಿರ್ಬೋದು, ಯಾವುದೋ ಒಂದು ಪ್ರದರ್ಶನವನ್ನು ನೀಡುವುದರ ಮೂಲಕವಾಗಿರ್ಬೋದು, ಅಥವಾ ಒಂದು ಸಣ್ಣ ಪ್ರಹಸನ ಅಂತ ಕರಿತೇವೆ, ರೋಲ್ ಪ್ಲೇ, ಸಣ್ಣ ಸಣ್ಣ ನಾಟಕಗಳನ್ನು ಆಡುವುದರ ಮೂಲಕ ಶಿಕ್ಷಕ ವಿದ್ಯಾರ್ಥಿಗಳ ಅವಧಾನವನ್ನು ತನ್ನ ಕಡೆಗೆ, ಪಾಠದ ಕಡೆಗೆ ಸೆಳೆದು ಆ ವಿಷಯವನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಲಕ್ಷಣ ಮಗುವಿನ ಹತ್ತಿರ ಇರಬೇಕು ಅನ್ನುವಂಥದ್ದು. ಇಟ್ ಇಸ್ ಎ ಪ್ರಿಪರೇಷನ್ ಆಫ್ ಲರ್ನರ್ಸ್ ಮೈಂಡ್ ಟು ರಿಸೀವ್ ದಿ ಫರ್ದರ್ ನಾಲೆಜ್. ದಟ್ ಹ್ಯಾಬಿಟ್ ಆಫ್ ರೆಡಿನೆಸ್ ಫೋಕಸ್ ಆನ್ ಟು ಪ್ರಿಪೇರ್ ದಿ ಮೈಂಡ್ಸ್ ಆಫ್ ಎ ಲರ್ನರ್ ಟು ರಿಸೀವ್ ದಿ ಫರ್ದರ್ ನಾಲೆಜ್. ಹೊಸ ಜ್ಞಾನವನ್ನು ಸ್ವೀಕಾರ ಮಾಡಲಿಕ್ಕೆ ಕಲಿಯುವವನ ಮನಸ್ಸನ್ನು ಹದಗೊಳಿಸುವಂಥ ಹಂತವನ್ನು ನಾವಿಲ್ಲಿ ಲಾ ಆಫ್ ರೆಡಿನೆಸ್ ಅಥವಾ ಹ್ಯಾಬಿಟ್ ಆಫ್ ರೆಡಿನೆಸ್ ಅಂತ ಕರಿತೇವೆ. ಇಟ್ ಈಸ್ ಬೇಸ್ಡ್ ಆನ್ ದಿ ಲಾ ಆಫ್ ರೆಡಿನೆಸ್ ವಿಚ್ ವಾಸ್ ಪ್ರಪೋಂಡೆಡ್ ಬೈ E.L. ಥಾರ್ನ್ಡೈಕ್. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಥಾರ್ನ್ಡೈಕ್ ಅನ್ನುವಂಥ ಮನೋವಿಜ್ಞಾನಿ ಇಲಿಗಳ ಮೇಲೆ ನಿರಂತರವಾಗಿ ಪ್ರಯೋಗಗಳನ್ನು ಮಾಡಿ ಆ ಪ್ರಯೋಗಗಳ ಮೂಲಕ ಒಂದು ಹೆಸರನ್ನು ಕೊಡ್ತಾನೆ ಪ್ರಯೋಗಗಳಿಗೆ. ಅದನ್ನು ನಾವು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕರಿತೇವೆ. ಥಿಯರಿ ಆಫ್ ಟ್ರಯಲ್ ಆ್ಯಂಡ್ ಎರರ್ ಅನ್ನುವಂಥದ್ದು. ವೆನೆವರ್ ವಿ ಇನ್ಕ್ರೀಸ್ ದಿ ಟ್ರಯಲ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಡಿಕ್ರೀಸ್ ದಿ ಎರರ್ಸ್ ಅನ್ನುವಂಥದ್ದು. ಎಷ್ಟು ಪ್ರಯತ್ನಗಳು ಹೆಚ್ಚಾಗ್ತವೆ ಅಷ್ಟು ಪ್ರಮಾದಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಲಾ ಆಫ್ ರೆಡಿನೆಸ್ ಅಂದರೆ ಮಗು ಸಿದ್ಧತೆಯ ಹಂತ, ಮಾನಸಿಕವಾಗಿ ಕಲೀಲಿಕ್ಕೆ ಸಿದ್ಧ ಮಾಡುವಂಥ ಒಂದು ಹಂತವನ್ನು ನಾವಿಲ್ಲಿ ಯಾವುದು ಹ್ಯಾಬಿಟ್ ಆಫ್ ರೆಡಿನೆಸ್ ಅನ್ನುವಂಥದ್ದನ್ನು ಕರಿತೇವೆ. ಎರಡನೇದು ಹ್ಯಾಬಿಟ್ ಆಫ್ ಎಕ್ಸಸೈಸ್. ಕಲಿಯುವವನ ಮತ್ತೊಂದು ಲಕ್ಷಣ ಅಂದರೆ ಲಾ ಆಫ್ ಎಕ್ಸಸೈಸ್ ಆರ್ ಹ್ಯಾಬಿಟ್ ಆಫ್ ಎಕ್ಸಸೈಸ್. ಅಂದರೆ ಅಭ್ಯಾಸದ ಹವ್ಯಾಸಗಳನ್ನು ಕಲಿಯುವವ ಹೊಂದಬೇಕು. ನಿರಂತರ ಅಭ್ಯಾಸದಲ್ಲಿ ತೊಡಗದೇ ಇದ್ದರೆ ಆತ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲರ್ನರ್ ಶುಡ್ ಹ್ಯಾವ್ ಎ ಹ್ಯಾಬಿಟ್ ಆಫ್ ಎಕ್ಸಸೈಸ್ ಬಿಕಾಸ್ ಇಟ್ ಫೋಕಸ್ ಆನ್ ವೆಲ್ ನೋನ್ ಪ್ರೋವರ್ಬ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಷ್ಟು ಪ್ರಯತ್ನಶೀಲರಾಗ್ತೇವೆ ಅಷ್ಟು ನಮಗೆ ಫಲ ನೀಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕು ಅಂದರೆ ಅಲ್ಲಿ ಪ್ರಯತ್ನಗಳು ಹೆಚ್ಚಾಗಬೇಕು. ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದಗಳು ಅಥವಾ ತಪ್ಪುಗಳು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇಟ್ ಇಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ಸ್ ಆಫ್
ಲರ್ನಿಂಗ್ ಬೈ ಡೂಯಿಂಗ್. ಮಾಡುತ್ತಾ ಕಲಿಯುವಂಥ ತತ್ವದ ಮೇಲೆ ಈ ಒಂದು ಲಕ್ಷಣ ನಿಂತಿದೆ ಅನ್ನುವಂಥದ್ದು. ಇಟ್ ಆಲ್ಸೋ ನೋನ್ ಆಸ್ ಲಾ ಆಫ್ ಎಕ್ಸಸೈಸ್. ಈಗಾಗಲೇ ಹೇಳಿದ ಹಾಗೆ ಇಎಲ್ ಥಾರ್ನ್ಡೈಕ್ ಆ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನಿರಂತರವಾಗಿ ಇಲಿಗಳ ಮೇಲೆ ಪ್ರಯೋಗಗಳನ್ನು ಮಾಡಿ 3 ಕಲಿಕಾ ಸಿದ್ಧಾಂತಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಕಲಿಕಾ ಸಿದ್ಧಾಂತಗಳು ಇವತ್ತಿಗೂ ಶಿಕ್ಷಕರಾದ ನಾವು ವರ್ಗಕೋಣೆಯಲ್ಲಿ ನಿರಂತರವಾಗಿ ಬಳಸ್ಕೊಳ್ತಾ ಇದ್ದೇವೆ. ಒಂದು ಲಾ ಆಫ್ ರೆಡಿನೆಸ್, ಎರಡನೇದು ಲಾ ಆಫ್ ಎಕ್ಸಸೈಸ್ ಆ್ಯಂಡ್ ಮೂರನೇದು ಲಾ ಆಫ್ ಇಫೆಕ್ಟ್ ಅನ್ನುವಂಥದ್ದು. ಹಾಗಾಗಿ ಹ್ಯಾಬಿಟ್ ಆಫ್ ಎಕ್ಸಸೈಸ್ ಸ್ಟ್ಯಾಂಡ್ಸ್ ಆನ್ ಲಾ ಆಫ್ ಎಕ್ಸಸೈಸ್ ವಿಚ್ ವಾಸ್ ಪ್ರಪೌಂಡೆಡ್ ಬೈ ಇಎಲ್ ಥಾರ್ನ್ಡೈಕ್. ಆ ಒಂದು ಅಂಶದ ಆಧಾರದ ಮೇಲೆ ನಿಂತಿದೆ. ಮೂರನೇದು ಹ್ಯಾಬಿಟ್ ಆಫ್ ಇಫೆಕ್ಟ್. ಕಲಿಯುವವನ ಮತ್ತೊಂದು ಲಕ್ಷಣ ಪರಿಣಾಮದ ನಿಯಮ ಅನ್ನುವಂಥದ್ದು. ಲರ್ನರ್ ಶುಡ್ ನೋ ದಿ ಇಫೆಕ್ಟ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಇಲ್ಲಿ ಕಲಿಯುವವ ಕಲಿಕೆಯ ಫಲವನ್ನು ತಿಳ್ಕೊಂಡಿರಬೇಕು. ಯಾರಿಗಾಗಿ ಕಲಿಕೆ, ಯಾತಕ್ಕಾಗಿ ಕಲಿಕೆ ಅನ್ನುವಂಥದ್ದು ಕಲಿಯುವವ ತಿಳ್ಕೊಂಡ್ರೆ ತನ್ನನ್ನು ತಾನು ಕಲಿಕೆಯಲ್ಲಿ ತೊಡಗಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇಟ್ ಆಲ್ಸೋ ಕಾಲ್ಡ್ ಲಾ ಆಫ್ ಪ್ಲೆಸರ್ ಆ್ಯಂಡ್ ಪೇನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಲಾ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಅನಾಯನ್ಸ್. ಸೊ ಇಲ್ಲಿ ಒಂದು ಕಡೆ ದುಃಖನೂ ಇದೆ, ಮತ್ತೊಂದು ಕಡೆ ಸಂತೋಷನೂ ಇದೆ. ಇವೆರಡನ್ನು ಒಳಗೊಂಡಿರ್ತಕ್ಕಂಥ ಒಂದು ಹಂತವನ್ನು ಹ್ಯಾಬಿಟ್ ಆಫ್ ಇಫೆಕ್ಟ್ ಅಂತ ಕರಿತೇವೆ. ಒಂದು ವಿಷಯ ಕಲಿಯುವುದರಿಂದ ಆಗುವಂಥ ಲಾಭಗಳೇನಿದ್ದಾವೆ, ವಿಷಯ ಕಲಿಯುವುದರಿಂದ ಆಗುವಂಥ ಹಾನಿಗಳೇನಿದ್ದಾವೆ, ಇವೆರಡನ್ನು ಪ್ಲೆಸರ್ ಆ್ಯಂಡ್ ಪೇನ್ ಎರಡನ್ನು ಆ ವಿದ್ಯಾರ್ಥಿ ಗುರುತಿಸಬೇಕು ಅನ್ನುವಂಥದ್ದು. ದಿ ಆ್ಯಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ಪ್ಲೆಸರ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಬಿಕಮ್ ಮೋರ್ ಇಫೆಕ್ಟಿವ್. ಸಾಮಾನ್ಯವಾಗಿ ಯಾವ ಚಟುವಟಿಕೆಗಳು ಮಗುವಿಗೆ ಏನಂತೀವಿ ಖುಷಿಯನ್ನು ಕೊಡ್ತದೋ, ಸುಖವನ್ನು ಕೊಡ್ತದೋ ಅಂಥ ಚಟುವಟಿಕೆಗಳು ಕಲಿಕೆಯನ್ನು ವೃದ್ಧಿಸ್ತೇವೆ ಅನ್ನುವಂಥದ್ದು. ಹಾಗಾಗಿ ಟ್ರೈ ಟು ಗಿವ್ ಮೋರ್ ರಿವಾರ್ಡ್ಸ್ ಇನ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್. ದಟ್ ರಿವಾರ್ಡ್ಸ್ ಇನ್ಕ್ರೀಸಸ್ ದಿ ಆಪ್ಟಿಮಮ್ ಲೆವೆಲ್ ಆಫ್ ಲರ್ನಿಂಗ್. ನಾವು ರಿವಾರ್ಡ್ಸನ್ನು ಕೊಡೋದರಿಂದ ಆ ಮೂಲಕ ಮಗುವಿನಲ್ಲಿ ಗರಿಷ್ಠ ಮಟ್ಟದ ಕಲಿಕೆ ಆಗುವಂಥದ್ದನ್ನು ಸಾಧ್ಯತೆ ಇದೆ. ದಿ ಆ್ಯಕ್ಟಿವಿಟೀಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಪೇನ್ ಆರ್ ಪನಿಷ್ಮೆಂಟ್ ಶುಡ್ ನಾಟ್ ರಿಪೀಟೆಡ್ ಆ್ಯಂಡ್ ದೇರ್ ಸ್ಟ್ರೆಂತ್ ಇಸ್ ಡಿಕ್ರೀಸ್. ಸಾಮಾನ್ಯವಾಗಿ ಬೋಧನೆಯನ್ನು ಮಾಡುವಾಗ ಶಿಕ್ಷಕ ಬಳಸಿಕೊಳ್ತಕ್ಕಂಥ 2 ಸಾಧನ, ಒಂದು ಏನಂತೀವಿ ಬಹುಮಾನವನ್ನು ಕೊಡೋದು, ಮತ್ತೊಂದು ಶಿಕ್ಷೆಯನ್ನು ಕೊಡುವಂಥದ್ದು. ಎಷ್ಟು ಶಿಕ್ಷೆಯನ್ನು ಕೊಡ್ತೇವೆ ಅದು ಮಗುವಿಗೆ ದುಃಖವನ್ನು ಹೆಚ್ಚಿಗೆ ಮಾಡ್ತದೆ. ಯಾವ ಮಗು ದುಃಖದಲ್ಲಿರ್ತದೆ ಆ ಮಗುವಿನ ಕಲಿಕೆ ಮಂದಗತಿಯಿಂದ ಆಗ್ತದೆ. ಇಟ್ ವೀಕನ್ ದಿ ಚೈಲ್ಡ್ ಅಂತ ಕರಿತೀವಿ. ಹಾಗಾಗಿ ಸಾಧ್ಯವಾದಷ್ಟು ಪನಿಷ್ಮೆಂಟನ್ನು ಕೊಡೋದನ್ನು ಕಡಿಮೆ ಮಾಡುವುದರಿಂದ ಮಗುವನ್ನು ಕಲಿಕೆಯಲ್ಲಿ ತೊಡಗಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನು 4ನೇದು ಫ್ರೀ ಫ್ರಮ್ ಆ್ಯಂಗರ್ ಆ್ಯಂಡ್ ಜಲಸಿ. ಕಲಿಯುವವನ ಮತ್ತೊಂದು ಲಕ್ಷಣ ಅಂದರೆ ಆತ ಆ್ಯಂಗರ್ ಅನ್ನುವಂಥದ್ದು, ಸಿಟ್ಟು ಅನ್ನುವಂಥದ್ದು ಮತ್ತು ಮಾತ್ಸರ್ಯ, ಹೊಟ್ಟೆ ಕಿಚ್ಚಿನಿಂದ ದೂರವಿರಬೇಕಾಗತ್ತೆ. ದಿ ಆ್ಯಂಗರ್ ಆ್ಯಂಡ್ ಜಲಸಿ ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ದಿ ಲರ್ನರ್ಸ್ ಪರ್ಸ್ನಾಲಿಟಿ. ಇಟ್ ವೀಕನ್ ದಿ ಲರ್ನಿಂಗ್ ಎಬಿಲಿಟಿ ಆ್ಯಂಡ್ ಮೆಂಟ್ಯಾಲಿಟಿ. ಯಾವ ವಿದ್ಯಾರ್ಥಿಯಲ್ಲಿ ಕೋಪ ಅನ್ನುವಂಥದ್ದಿದೆ, ಯಾವ ವಿದ್ಯಾರ್ಥಿಯಲ್ಲಿ ಮಾತ್ಸರ್ಯ ಅನ್ನುವಂಥದ್ದಿದೆ, ಅದು ಮಗುವಿನ ಮಾನಸಿಕ ಸಾಮರ್ಥ್ಯವನ್ನು, ಕಲಿಕಾ ಸಾಮರ್ಥ್ಯವನ್ನು ಅದು ಏನಂತೀವಿ ವೀಕನ್ ಮಾಡ್ತದೆ, ಛಿದ್ರಗೊಳಿಸ್ತದೆ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತಂದುಕೊಳ್ಬೇಕು. ಇಟ್ ಹಿಂಡರನ್ಸ್ ದಿ ಗ್ರೋತ್ ಆಫ್ ದಿ ಪರ್ಸ್ನಾಲಿಟಿ. ಯಾವ ವಿದ್ಯಾರ್ಥಿಯಲ್ಲಿ ಆ್ಯಂಗರ್ ಅಥವಾ ಸಿಟ್ಟು ಜಾಸ್ತಿ ಇದೆ, ಯಾವ ವಿದ್ಯಾರ್ಥಿಯಲ್ಲಿ ಮಾತ್ಸರ್ಯ ಇದೆ, ಅಂಥ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಅನ್ನುವಂಥದ್ದು. ಲರ್ನರ್ ಶುಡ್ ಹ್ಯಾವ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. ಸಾಮಾನ್ಯವಾಗಿ ಕಲಿಯುವವ ಒಂದು ಧನಾತ್ಮಕ ದೃಷ್ಟಿಕೋನವನ್ನು ಹೊಂದಿರಬೇಕು. ಯಾಕಂದರೆ ನಥಿಂಗ್ ಈಸ್ ಇಂಪಾಸಿಬಲ್, ದಟ್ ಹ್ಯಾಸ್ ಟು ಬಿ ಕನ್ವರ್ಟ್ ಇಂಪಾಸಿಬಲ್ ಇನ್ ಟು ದಿ ಐ ಆಮ್ ಪಾಸಿಬಲ್. ಯಾವುದೂ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮನೋಭಾವದ ಬದಲಾಗಿ ನನಗೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು, ಒಂದು ಧನಾತ್ಮಕ ಮನೋಭಾವವನ್ನು ಮಗುವಿನಲ್ಲಿ ತುಂಬುವಂಥ ಒಂದು ಲಕ್ಷಣ ಅಥವಾ ಆ ಒಂದು ಲಕ್ಷಣ ಮಗುವಿನಲ್ಲಿ ಇರಬೇಕು ಅನ್ನುವಂಥದ್ದು. ಸ್ಲೋ ಬಿಗಿನಿಂಗ್ ಆ್ಯಂಡ್ ಗ್ರ್ಯಾಜುವಲ್ ಡೆವಲಪ್ಮೆಂಟ್. ಸೊ ಕಲಿಯುವವನ ಮತ್ತೊಂದು ಲಕ್ಷಣ ಅಂದರೆ ಕಲಿಕೆ ಅನ್ನುವಂಥದ್ದು ಸಾವಕಾಶವಾಗಿ ಮಂದಗತಿಯಿಂದ ಆರಂಭಗೊಳ್ಳಬೇಕು. ಅದು ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗ್ತಾ ಹೋಗಬೇಕು. ಸಡನ್ನಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಆಗೋದು ಭಾಳ ಕಷ್ಟ. ಅಥವಾ ಸಡನ್ನಾಗಿ ನಾವು ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನುವಂಥದ್ದು ಅದು ಅಸಾಧ್ಯವಾದಂಥ ಮಾತು. ಹಾಗಾಗಿ ಕಲಿಯುವವ ಸಾಮಾನ್ಯವಾಗಿ ಮಂದಗತಿಯಿಂದ ತನ್ನ ಕಲಿಕೆಯ ವಿಕಸನವನ್ನು ಆರಂಭ ಮಾಡಿ ಅದನ್ನು ಹಾಗೆ ಪ್ರಗತಿಯತ್ತ ತೆಗೆದುಕೊಂಡು ಹೋಗಬೇಕನ್ನುವಂಥದ್ದು ಅದು ಕಲಿಯುವವನ ಲಕ್ಷಣವಾಗಬೇಕು. ಯಾವುದೋ ವಾಯಾಮೀನ್ಸ್ಗಳನ್ನು ಇಟ್ಟುಕೊಂಡು ತಕ್ಷಣವೇ ಕಲಿತು ಬಿಡ್ತೀನೆಂದರೆ ಅದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಕಲಿಯುವವ ಸಾವಕಾಶವಾಗಿ ಕಲಿತಾ ಹೋಗಬೇಕನ್ನುವಂಥದ್ದು. ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಇಟ್ ಮೇ ಬಿ ಅ ಫಿಸಿಕಲ್, ಮೆಂಟಲ್, ಸೋಷಿಯಲ್, cultural, moral and spiritual must be continuous and gradual.
ಯಾಕಂದರೆ ಬೋಧನೆ ಅನ್ನುವಂಥದ್ದು ಅಥವಾ ಕಲಿಕೆ ಅನ್ನುವಂಥದ್ದು, ಕಲಿಯುವವ ಅನ್ನುವಂಥದ್ದು, ಇದು ಎಲ್ಲದರ ಪ್ರಮುಖ ಉದ್ದೇಶ ಏನು ಅಂದರೆ ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಸನ. ಹಾಗಾಗಿ ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು ಅದು ದೈಹಿಕ ವಿಕಸನ, ಮಾನಸಿಕ ವಿಕಸನ, ಸಾಮಾಜಿಕ, ಸಾಂಸ್ಕೃತಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ವಿಕಸನಗಳು ಅದು ಸಾವಕಾಶವಾಗಿ ಅದು ಒಂದೊಂದು ಹಂತಗಳಲ್ಲಿ ಮಗುವಿನಲ್ಲಿ ವ್ಯಕ್ತಿತ್ವದ ಪರಿವರ್ತನೆ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು. ಇನ್ನು 6ನೇದು ಶೋ ಗುಡ್ ಆಟಿಟ್ಯೂಡ್ ಆ್ಯಂಡ್ ಹ್ಯಾಬಿಟ್ಸ್. ಉತ್ತಮ ಮನೋಭಾವವನ್ನು ಮತ್ತು ಉತ್ತಮ ಹವ್ಯಾಸಗಳನ್ನು ಕಲಿಯುವವ ತೋರಿಸಬೇಕು, ಅದನ್ನು ಹೊಂದಿರಬೇಕು ಅನ್ನುವಂಥದ್ದು. ಲರ್ನರ್ಸ್ ಮಸ್ಟ್ ಹ್ಯಾವ್ ಎ ಪಾಸಿಟಿವ್ ಆಟಿಟ್ಯೂಡ್ ಆ್ಯಂಡ್ ಗುಡ್ ಹ್ಯಾಬಿಟ್ಸ್. This can be cultivated in children by efforts of teacher, either by siblings or by parents and the society. ಒಂದು ಮಗುವಿನಲ್ಲಿ ಉತ್ತಮ ಹವ್ಯಾಸಗಳನ್ನು ತುಂಬೋದು ಅಂದರೆ ಯಾವೊಬ್ಬ ವ್ಯಕ್ತಿಯಿಂದ ಇದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಶಿಕ್ಷಕರ ನಿರಂತರವಾದಂಥ ಪ್ರಯತ್ನದಿಂದ, ಅವರ ಒಡನಾಡಿಗಳ ಗುಂಪುಗಳ ಪ್ರಯತ್ನದಿಂದಾಗಿ, ಪಾಲಕರ ಪ್ರಯತ್ನದಿಂದ ಮತ್ತು ಸಮುದಾಯ ಜನರ ಅಥವಾ ಸಮಾಜದ ಪ್ರಯತ್ನದಿಂದಾಗಿ ಮಗುವಿನಲ್ಲಿ ಉತ್ತಮವಾದಂಥ ಹವ್ಯಾಸಗಳನ್ನು, ಮನೋಭಾವಗಳನ್ನು ರೂಢಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ. 7th one, learner should possess sense of effort. ಕಲಿಯುವವ ಪ್ರಯತ್ನಶೀಲನಾಗಿರಬೇಕು. ಈಗಾಗಲೇ ಹಿಂದಿನ ಒಂದು ಸೆಷನ್ದಲ್ಲಿ ಹೇಳೋದನ್ನು ನಾವು ನೋಡ್ತೇವೆ. ದೇರ್ ಇಸ್ ಎ ನೀಡ್ ಆಫ್ ಎಫರ್ಟ್, ದೇರ್ ಇಸ್ ಎ ನೀಡ್ ಆಫ್ ಹಾರ್ಡ್ ವರ್ಕ್ ಟು ಗೆಟ್ ದಿಸ್ ಸಕ್ಸಸ್. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕಿಗೆ ಪರ್ಯಾಯ ಯಾವುದೂ ಇಲ್ಲ. ಸೊ ಹಾಗಾಗಿ ಕಲಿಯುವವ ಒಂದು ಏನಂತೀವಿ ಪ್ರಯತ್ನಶೀಲನಾಗಿರಬೇಕು. ಅಂದಾಗ ಮಾತ್ರ ಆತನ ವ್ಯಕ್ತಿತ್ವ ಅದು ಪ್ರಗತಿಯತ್ತ ಹೋಗಲಿಕ್ಕೆ ಸಾಧ್ಯತೆ ಇದೆ. ಬಿಲೀಫ್ ಇನ್ ಹಾರ್ಡ್ ವರ್ಕ್ ಆ್ಯಂಡ್ ಬಿಲೀಫ್ ಇನ್ ಸ್ಮಾರ್ಟ್ ವರ್ಕ್ ದಟ್ ಹ್ಯಾಸ್ ಟು ಬಿ ಡೆವಲಪ್ಡ್ ಅಮಂಗ್ ದಿ ಲರ್ನರ್ಸ್. ಕಲಿಯುವವನಲ್ಲಿ ಒಂದು ಗುಣಲಕ್ಷಣ ಇರಬೇಕು, ಏನಂದರೆ ಅದು ಹಾರ್ಡ್ ವರ್ಕನ್ನು ಮಾಡ್ತಕ್ಕಂಥ, ಸತತ ಪರಿಶ್ರಮವನ್ನು ಮಾಡುವಂಥ ಮತ್ತು ಸ್ಮಾರ್ಟ್ ವರ್ಕ್ ಮಾಡುವುದರ ಮೂಲಕ ಆತ ತನ್ನ ವ್ಯಕ್ತಿತ್ವವನ್ನು ನಿರಂತರವಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಕಲಿಯುವವನ ಲಕ್ಷಣ ಅಂದರೆ ಲರ್ನರ್ ಶುಡ್ ಶೋ ಇಂಟ್ರೆಸ್ಟ್. ಕಲಿಯುವವ ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸಬೇಕು. ಯಾಕಂದರೆ ಕಲಿಕೆ ಕಲಿಯುವವನಿಗಾಗಿ ಇದೆ. ಕಲಿಯುವವನಲ್ಲಿ ಕಲಿಕೆಯ ಬಗೆಗೆ ಆಸಕ್ತಿ ಇಲ್ಲ ಅಂದರೆ ಅದರ ಪ್ರಯೋಜನ ಆಗೋದಿಲ್ಲ. ಬರೀ ಶಿಕ್ಷಕರ ಒತ್ತಾಯದ ಮೂಲಕ, ಪಾಲಕರ ಒತ್ತಾಯದ ಮೂಲಕ ಕಲಿಕೆ ಆದರೆ ಆ ಕಲಿಕೆ ಮಗುವಿನಲ್ಲಿ ವ್ಯಕ್ತಿತ್ವದ ವಿಕಸನಕ್ಕೆ ಅದು ಪೂರಕವಾಗಿರುವುದಿಲ್ಲ. ಹಾಗಾಗಿ ಕಲಿಯುವವ ತಾನು ಕಲಿಯುವ ವಿಷಯದಲ್ಲಿ ಆಸಕ್ತಿಯನ್ನಿಟ್ಟು ಕಲಿಬೇಕು, ಆಸ್ಥೆ ವಹಿಸಿ ಕಲಿಬೇಕು ಅನ್ನುವಂಥದ್ದು. ಆಲ್ವೇಸ್ ಆ್ಯಕ್ಟಿವ್ ಆ್ಯಂಡ್ ಡೈನಮಿಕ್ ಪರ್ಸ್ನಾಲಿಟಿ ಎ ಲರ್ನರ್ ಶುಡ್ ಹ್ಯಾವ್. ಕಲಿಯುವವ ಮತ್ತೊಂದು ಲಕ್ಷಣವನ್ನು ಹೊಂದಿರಬೇಕು. ಅದು ಯಾವುದು ಅಂದರೆ ಕ್ರಿಯಾಶೀಲನಾಗಿರಬೇಕು, ಡೈನಮಿಕ್ ಆಗಿರಬೇಕು, ಚಲನಶೀಲನಾಗಿರಬೇಕು. ಪ್ರತಿಯೊಂದು ಸಂದರ್ಭಗಳಲ್ಲಿ, ಪ್ರತಿಯೊಂದು ಸನ್ನಿವೇಶಗಳಲ್ಲಿ ತನ್ನ ವ್ಯಕ್ತಿತ್ವವನ್ನು ಆ ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಸಕ್ರಿಯವಾಗಿ ತೊಡಗಿಕೊಂಡು ಆ ಮೂಲಕ ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಬದಲಾವಣೆಗೆ ಹೊಂದಿಕೊಳ್ಳುವಂಥ ಒಂದು ವ್ಯಕ್ತಿತ್ವ ಕಲಿಯುವವನದಾಗಿರಬೇಕು. ಲರ್ನರ್ ಶುಡ್ ಹ್ಯಾವ್ ಗುಡ್ ರಿಲೇಷನ್ ವಿತ್ ಟೀಚರ್ಸ್. ಕಲಿಯುವವ ಸಾಮಾನ್ಯವಾಗಿ ಶಿಕ್ಷಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು. ಲರ್ನರ್ ಶುಡ್ ಹ್ಯಾವ್ ಎ ಸೆನ್ಸ್ ಆಫ್ accepting failures. Failures are the steps to the success. ಫ್ರೆಂಡ್ಸ್, ಇಲ್ಲಿ ನಾವು ಇವತ್ತಿನ ದಿವಸ ವಿಫಲರಾಗ್ತಾ ಇದ್ದೇವೆ. ಯಾಕಂದರೆ ಇವತ್ತಿನ ಪ್ರಪಂಚ ಒಂದು ಸ್ಪರ್ಧಾ ಪ್ರಪಂಚವಾಗಿದೆ. ಇವತ್ತಿನ ಪ್ರಪಂಚ ಒಂದು ಸಂಕೀರ್ಣಗೊಂಡಂಥ ಪ್ರಪಂಚವಾಗಿದೆ. ಜನಸಂಖ್ಯೆ ಹೆಚ್ಚಳದಿಂದಾಗಿ ನಮ್ಮ ಬೇಡಿಕೆಗಳು ಈಡೇರಿಕೆ ಆಗದೇ ಇರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಲಿಯುವವನ ಒಂದು ಲಕ್ಷಣ ಎಂಥದ್ದಾಗಬೇಕು ಅಂದರೆ ಹಿ ಶುಡ್ ಎಕ್ಸೆಪ್ಟ್ ದಿ ಫೇಲ್ಯೂರ್ಸ್. ಆ ಫೇಲ್ಯೂರ್ಗಳನ್ನು ಅದು ಒಂದು ಸಾಧನವಾಗಿ, ಫೇಲ್ಯೂರ್ಗಳನ್ನು ಒಂದು ಸ್ಟೆಪ್ ಆಗಿ ನಾವು ಸಕ್ಸಸ್ಸನ್ನು ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ಯಶಸ್ಸು ಅನ್ನುವಂಥದ್ದು ಒಂದು ದಿವಸ ಬರೋದಿಲ್ಲ. ಹಲವಾರು ಫೇಲ್ಯೂರ್ಗಳು ಆದಾಗ ಆ ಮೂಲಕ ನಾವು ಯಶಸ್ಸನ್ನು ಸಾಧಿಸ್ತೇವೆ. ಹಾಗಾಗಿ ಎ ಚೈಲ್ಡ್ ಶುಡ್ ಹ್ಯಾವ್ ಎ ಸೆನ್ಸ್ ಆಫ್ ಫೇಲ್ಯೂರ್ ಆಸ್ ಎ ಸ್ಟೆಪ್ಸ್ ಟು ದಿ ಸಕ್ಸಸ್. ಆ ಯಶಸ್ಸಿನ ಒಂದು ಸಾಧನವಾಗಿ ಫೇಲ್ಯೂರ್ಗಳನ್ನು ಇಟ್ಕೊಂಡು ಹೋಗಬೇಕು. ಅದನ್ನು ಬರೀ ಮಾನಸಿಕವಾಗಿ ಹಿಂಜರಿಯದೆ, ಮಾನಸಿಕವಾಗಿ ಕುಗ್ಗದೆ ಫೇಲ್ಯೂರ್ಗಳನ್ನು ಒಂದು ಧನಾತ್ಮಕವಾಗಿ ಅವುಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿ ಮುಂದೆ ಹೋದರೆ ತನ್ನ ಬದುಕಿನಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಎನ್ನುವಂಥದ್ದು. ಮತ್ತೊಂದು ಕಲಿಯುವವನ ಲಕ್ಷಣ ಅಂದರೆ ಡೆಮೊಕ್ರೆಟಿಕ್ ಔಟ್ಲುಕ್ ಆ್ಯಂಡ್ ಫ್ರೀ ಫ್ರಾಮ್ ದಿ ಪ್ರೆಜ್ಯುಡಿಸಸ್. ಕಲಿಯುವವನಿಗೆ ಪ್ರಜಾತಾಂತ್ರಿಕ ದೃಷ್ಟಿಕೋನ ಬೇಕಾಗಿದೆ, ಪ್ರಜಾಸತ್ತಾತ್ಮಕ ದೃಷ್ಟಿಕೋನ ಬೇಕಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಸಮಾಜದೊಂದಿಗೆ ಅಂತರ್ಕ್ರಿಯೆಗೊಳಪಡುವಾಗ ವ್ಯಕ್ತಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ನಿರ್ಣಯಗಳನ್ನು ಸ್ವಂತಿಕೆಯಿಂದ ತೆಗೆದುಕೊಳ್ಳದೆ ಎಲ್ಲರ ಅಭಿಪ್ರಾಯಗಳನ್ನು ಸಂಗಿಸಿ ನಿರ್ಣಯಗಳನ್ನು ತೆಗೆದುಕೊಂಡಾಗ ಇಟ್ಸ್ ಜಸ್ಟ್ ಲೈಕ್ ಎ
ಡೆಮೊಕ್ರೆಟಿಕ್ ಔಟ್ಲುಕ್, ಆ ಪ್ರಜಾಸತ್ತಾತ್ಮಕ ದೃಷ್ಟಿಕೋನವನ್ನು ಹೊಂತಾನೆ ಮತ್ತು ಜೊತೆಗೆ ಈ ಪೂರ್ವಗ್ರಹ ಪೀಡಿತನಾಗಿರದೆ ಪ್ರತಿಯೊಂದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವಂಥ ಒಂದು ಮನಸ್ಸು ಕಲಿಯುವವನಲ್ಲಿ ಇರಬೇಕು. ಮತ್ತೊಂದು ಲಕ್ಷಣ ಅಂದರೆ ಲರ್ನರ್ ಶುಡ್ ಹ್ಯಾವ್ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಅನ್ನೋದು. ಕಲಿಯುವವ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರಬೇಕು. ಯಾಕಂದರೆ ಇವತ್ತಿನ ಜಗತ್ತು ವೈಜ್ಞಾನಿಕ ಜಗತ್ತು. ಈ ವೈಜ್ಞಾನಿಕ ಜಗತ್ತಿನಲ್ಲಿ ಈ ಒಂದು ವಿಜ್ಞಾನ ಆಧಾರಿತ, ತಂತ್ರಜ್ಞಾನ ಆಧಾರಿತ ಜ್ಞಾನ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವೈಜ್ಞಾನಿಕ ದೃಷ್ಟಿಕೋನದಿಂದ, ವೈಜ್ಞಾನಿಕ ಚಿಂತನೆಯಿಂದ ಪ್ರತಿಯೊಂದು ಸಮಸ್ಯೆಗಳನ್ನು, ಪ್ರತಿಯೊಂದು ಸಂಗತಿಗಳನ್ನು, ಪ್ರತಿಯೊಂದು ಪರಿಕಲ್ಪನೆಗಳನ್ನು ವೈಜ್ಞಾನಿಕವಾಗಿ ನೋಡಿ ಆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿದೆ ಅನ್ನುವಂಥದ್ದು. ಹೀಗೆ ಇಲ್ಲಿಯವರೆಗೆ ನಾವು ಕಲಿಯುವವನ ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿದ್ದೆವು. ಈಗ ಮೂರನೇ ಹಂತಕ್ಕೆ ಬರೋಣ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಟೀಚಿಂಗ್. ಅದರ ಜೊತೆಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಲರ್ನಿಂಗ್ ಅನ್ನುವಂಥದ್ದು ಕೂಡ. ಬೋಧನೆಯ ಮೇಲೆ ಮತ್ತು ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಸ್ನೇಹಿತರೆ, ವಿಶೇಷವಾಗಿ ನಾವು ಪಾಠವನ್ನು ಮಾಡುವಾಗ ಅಥವಾ ಕಲಿಯುವವ ಕಲಿಕೆಯನ್ನು ಮಾಡುವಾಗ ಹಲವಾರು ಅಂಶಗಳು ಕಲಿಯುವವನ ಮೇಲೆ, ಹಲವಾರು ಅಂಶಗಳು ಕಲಿಸುವವನ ಮೇಲೆ ನಿರಂತರವಾಗಿ ಪ್ರಭಾವ ಬೀರ್ತವೆ. ಅವುಗಳನ್ನು ನಿಯಂತ್ರಣ ಮಾಡಿಕೊಂಡಾಗ ಶಿಕ್ಷಕ ಉತ್ತಮವಾಗಿ ಪಾಠ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಸಂಗತಿಗಳನ್ನು, ಈ ಅಂಶಗಳನ್ನು ವಿದ್ಯಾರ್ಥಿ ನಿಯಂತ್ರಣ ಮಾಡಿಕೊಂಡಾಗ, ಅವುಗಳಿಗೆ ನಿಯಂತ್ರಣವನ್ನು ತಂದುಕೊಂಡಾಗ ತಾನು ಕಲಿಕೆಯಲ್ಲಿ ತ್ವರಿತಗತಿಯಿಂದ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈಗ ನಾವು ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಕುರಿತು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಟೀಚಿಂಗ್ ಇಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್ ವಿಚ್ ಇನ್ಕ್ಲೂಡ್ಸ್ ವೇರಿಯಸ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟಿಂಗ್ ಆನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ನಾವು ಈಗಾಗಲೇ ಬೆಳಗಿನ ಒಂದು ಸೆಷನ್ದಲ್ಲಿ ನೋಡಿದ ಹಾಗೆ ಬೋಧನೆ ಅನ್ನುವಂಥದ್ದು ಒಂದು ಸಂಕೀರ್ಣವಾದಂಥ ಒಂದು ಪ್ರಕ್ರಿಯೆ. ಈ ಸಂಕೀರ್ಣವಾದಂಥ ಪ್ರಕ್ರಿಯೆಯಲ್ಲಿ ಹಲವಾರು ಕಾರಕಗಳು ನಿರಂತರವಾಗಿ ಬೋಧನೆ ಮತ್ತು ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಆ ಕಾರಕಗಳು ಯಾವುದು, ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದನ್ನು ನಾವು ಈಗ ನೋಡುವ. ಮೊದಲದು ಟೀಚರ್ಸ್ ಅಪಿಯರೆನ್ಸ್, ಶಿಕ್ಷಕರ ಇರುವಿಕೆ. ಅದು ಒಂದು ಕಾರಕ. ಈ ಕಾರಕ ಕಲಿಕೆಯ ಮೇಲೆ, ಬೋಧನೆಯ ಮೇಲೆ ಪ್ರಭಾವ ಬೀರ್ತದೆ. ದಿ ಟೀಚರ್ಸ್ ಅಪಿಯರೆನ್ಸ್ is a factor which directly affects on teaching. The physical and mental strength of the teacher affects on the teaching. ಬೋಧನೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಒಂದು ಶಿಕ್ಷಕನ ಇರುವಿಕೆ. ಆ ಶಿಕ್ಷಕನ ಇರುವಿಕೆ ಅಂದರೆ ಶಿಕ್ಷಕನ ದೈಹಿಕ ಸಾಮರ್ಥ್ಯಗಳು ಮತ್ತು ಮಾನಸಿಕ ಸಾಮರ್ಥ್ಯಗಳು ಆ ಶಿಕ್ಷಕನನ್ನು ಗಟ್ಟಿಗೊಳಿಸ್ತದೆ. ಒಬ್ಬ ಶಿಕ್ಷಕ ತನ್ನ ಬೋಧನೆ ಪರಿಣಾಮಕಾರಿಯಾಗಿ ಮಾಡಬೇಕು ಅಂದರೆ ಆತನಲ್ಲಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳ ಅಗತ್ಯತೆ ಇದೆ. ಆ ಶಿಕ್ಷಕ ವರ್ಗ ಕೋಣೆಯಲ್ಲಿ ಆತನ ದೈಹಿಕ ಮತ್ತು ಮಾನಸಿಕ ಇರುವಿಕೆಗೆ ಆ ಒಂದು ಬೋಧನೆಯ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ. ಅವೆರಡು ವೀಕ್ ಆದರೆ ಬೋಧನೆಯು ಕೂಡ ವೀಕ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಎರಡನೇದು ಟೀಚರ್ಸ್ ಟೀಚಿಂಗ್ ಸ್ಕಿಲ್ಸ್, ಶಿಕ್ಷಕರ ಬೋಧನಾ ಕೌಶಲ್ಯಗಳು. As we are aware of friends, the teaching process is a complex process which includes several skills. ಬೋಧನಾ ಪ್ರಕ್ರಿಯೆ ಅನ್ನುವಂಥದ್ದು ಹಲವಾರು ಕೌಶಲ್ಯಗಳನ್ನು ಒಳಗೊಂಡಿದೆ. ಆ ಎಲ್ಲ ಕೌಶಲ್ಯಗಳ ಒಂದು ಕರಗತ ಶಿಕ್ಷಕನಿಗೆ ಇದ್ದಾಗ ಒಂದು ವರ್ಗಕೋಣೆಯನ್ನು ಸರಳವಾಗಿ ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ. ಟೀಚರ್ ಶುಡ್ ಹ್ಯಾವ್ ಎ ಮಾಸ್ಟ್ರಿ ಓವರ್ ದಿ ವೇರಿಯಸ್ ಟೀಚಿಂಗ್ ಸ್ಕಿಲ್ಸ್. ಶಿಕ್ಷಕ ಬೋಧನಾ ಕೌಶಲ್ಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿದರೆ ವಿದ್ಯಾರ್ಥಿಗಳನ್ನು, ವರ್ಗಕೋಣೆಯನ್ನು ಸರಳವಾಗಿ ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಪ್ರಮುಖವಾದಂಥ ಕೆಲವು ಕೌಶಲ್ಯಗಳೆಂದರೆ ಇಂಟ್ರಡ್ಯೂಸಿಂಗ್ ಎ ಲೆಸನ್, ಪಾಠವನ್ನು ಹೇಗೆ ಪರಿಚಯಿಸಬೇಕು. ಶಿಕ್ಷಕ ವರ್ಗಕೋಣೆಗೆ ಬಂದಾಗ ವಿಷಯವನ್ನು ನೇರವಾಗಿ ಪರಿಚಯಿಸದೆ ಅದನ್ನು ಹೇಗೆ ಪರಿಚಯಿಸಬೇಕು ಅನ್ನುವಂಥ ಒಂದು ಕೌಶಲ್ಯ ಇದೆ. ಅದನ್ನು ಪಾಠವನ್ನು ಪರಿಚಯಿಸುವ ಕೌಶಲ್ಯವನ್ನು ಕರಗತ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಆಸಕ್ತಿಯನ್ನು ಸೃಷ್ಟಿಸಿ ಆ ಮೂಲಕ ವಿದ್ಯಾರ್ಥಿಗಳ ಅವಧಾನವನ್ನು ಪಾಠದ ಕಡೆಗೆ ಸೆಳೆಯಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಶಿಕ್ಷಕ ಹೊಂದಲೇಬೇಕಾದಂಥ ಕೌಶಲ್ಯ ಅಂದರೆ ಅದು ಸ್ಕಿಲ್ ಆಫ್ ಪ್ರೋಬಿಂಗ್ ಕ್ವಶನ್ಸ್ ಅನ್ನುವಂಥದ್ದು, ಆಳವಾಗಿ ಪ್ರಶ್ನಿಸುವ ಕೌಶಲ್ಯ ಅನ್ನುವಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ವಿಷಯ ನಾವು ಬೋಧಿಸುವಂಥ ವಿಷಯದ ಬಗೆಗೆ ವಿದ್ಯಾರ್ಥಿಗಳಲ್ಲಿ ಮಾಹಿತಿಗಳಿರ್ತದೆ. ಆ ಮಾಹಿತಿಗಳನ್ನು ಕ್ಲೂ ಕೊಡೋದ್ರ ಮೂಲಕ ಆ ಮಾಹಿತಿಯನ್ನು ಹೊರತರುವಂಥ ಪ್ರಯತ್ನ ಶಿಕ್ಷಕ ಮಾಡಬೇಕಾಗ್ತದೆ. ಹಾಗಾಗಿ ಎ ಟೀಚರ್ ಕ್ಯಾನ್ ಯೂಸ್ ಒನ್ ಮೋರ್ ಸ್ಕಿಲ್. ದಟ್ ಸ್ಕಿಲ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಪ್ರೋಬಿಂಗ್ ಕ್ವಶನ್ಸ್. By probing questions, we can extract the information which is hidden in the child.
ಮಗುವಿನ ಅಂತರದಲ್ಲಿರುವಂಥ ಮಾಹಿತಿಯನ್ನು ಹೊರತರಲಿಕ್ಕೆ ಆಳವಾಗಿ ಶೋಧಿಸುವ ಪ್ರಶ್ನಿಸುವ ಕೌಶಲ್ಯವನ್ನು ಶಿಕ್ಷಕ ಕರಗತ ಮಾಡಿಕೊಂಡ್ರೆ ಎಷ್ಟೋ ವಿಷಯಗಳು ಮಗುವಿಗೆ ಗೊತ್ತಿರುವಂಥದ್ದನ್ನು ಹೊರತರಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಮತ್ತೊಂದು ಕೌಶಲ ಸ್ಕಿಲ್ ಆಫ್ ಎಕ್ಸ್ಪ್ಲೇನಿಂಗ್, ವಿಷಯ ವಿವರಣಾ ಕೌಶಲ ಅಂತ ಕರಿತೇವೆ. ಒಬ್ಬ ಶಿಕ್ಷಕ ಎಷ್ಟೇ ಜ್ಞಾನ ಹೊಂದಿದ್ದರೂ, ವಿಷಯದ ಮೇಲೆ ಪ್ರಭುತ್ವ ಹೊಂದಿದ್ದರೂ ಆ ವಿಷಯವನ್ನು ಉಣಬಡಿಸುವಂಥ ಒಂದು ಸಾಮರ್ಥ್ಯ, ಅದನ್ನು ವಿವರಿಸುವಂಥ ಸಾಮರ್ಥ್ಯ ಅಂತ ಕರಿತೇವೆ. ವಿವರಿಸುವ ಸಾಮರ್ಥ್ಯ ವಿವರಿಸುವ ಸಾಮರ್ಥ್ಯ ಶಿಕ್ಷಕರಲ್ಲಿ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಆ ಮಾಹಿತಿ ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಟೀಚಿಂಗ್ ಇಸ್ ಮೆಂಟ್ ಫಾರ್ ದಿ ಸ್ಟೂಡೆಂಟ್, ನಾಟ್ ಫಾರ್ ದಿ ಟೀಚರ್ಸ್. ಇಫ್ ಟೀಚರ್ಸ್ have a mastery over the presentation skills or explaining skills, definitely he can convey the maximum information in a minimum effort. ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚಿನ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ವಿಷಯ ವಿವರಣಾ ಕೌಶಲ್ಯದಿಂದ ಸಾಧ್ಯತೆ ಇದೆ. ದೆನ್ ಯೂಸ್ ಆಫ್ ಬ್ಲ್ಯಾಕ್ ಬೋರ್ಡ್ ಅಂತ ಕರಿತೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಕಪ್ಪು ಹಲಗೆಯ ಒಂದು ಪರಿಕಲ್ಪನೆ ಹೋಗಿದೆ. ವೈಟ್ ಬೋರ್ಡ್ ಬಂದಿದೆ, ಸ್ಮಾರ್ಟ್ ಬೋರ್ಡ್ ಬಂದಿದೆ. ಯಾವುದಾದರೂ ಆಗಲಿ ಕಪ್ಪು ಹಲಗೆಯನ್ನು ಬಳಸುವಂಥ ಒಂದು ಕೌಶಲ ಶಿಕ್ಷಕನಿಗೆ ಇರಬೇಕು. ಯಾಕಂದರೆ ಹೇಳುವಂಥ ಮಾಹಿತಿಗಳು ಕ್ಲಿಷ್ಟವಾಗಿದ್ದಾಗ, ಕೊಡುವಂಥ ಉದಾಹರಣೆಗಳು ಕ್ಲಿಷ್ಟವಾಗಿದ್ದಾಗ ಆ ಉದಾಹರಣೆಗಳನ್ನು, ಚಿತ್ರಗಳನ್ನು, ಮಾಹಿತಿಗಳನ್ನು ನಾವು ಕಪ್ಪು ಹಲಗೆ ಮೇಲೆ ಬರೆದು ವಿಷಯವನ್ನು ವಿವರಿಸ್ತಾ ಹೋದಾಗ ಆ ಮಾಹಿತಿ ಮಗುವಿನ ಮನಸ್ಸಿನಲ್ಲಿ ದೃಢಪಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಶಿಕ್ಷಕ ಕಪ್ಪು ಹಲಗೆಯನ್ನು ಬಳಸುವ ಕೌಶಲದ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು. ಇಲ್ಲಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್ ಅಂತ ಕರಿತೇವೆ. ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ. ಎ ಟೀಚರ್ ನೀಡ್ ಟು ಯೂಸ್ many examples at the time of clarifying the complex concepts. ಸಂಕೀರ್ಣವಾದಂಥ ಪರಿಕಲ್ಪನೆಗಳ ಸ್ಪಷ್ಟೀಕರಣಕ್ಕಾಗಿ ಉದಾಹರಣೆಗಳ ಅವಶ್ಯಕತೆ ಇದೆ. ಹಾಗಾಗಿ ಉದಾಹರಣೆಗಳನ್ನು ಹೇಗೆ ಕೊಡಬೇಕು, ವೆದರ್ ವಿ ಹ್ಯಾವ್ ಟು ಗಿವ್ ಇಂಡಕ್ಟಿವ್ಲಿ ಆರ್ ವೆದರ್ ವಿ ಹ್ಯಾವ್ ಟು ಗಿವ್ ಡಿಡಕ್ಟಿವ್ಲಿ, ಅನುಗಮನದ ಮೂಲಕವಾಗಿ, ನಿಗಮನದ ಮೂಲಕವಾಗಿ ಹೇಗೆ ಉದಾಹರಣೆಗಳನ್ನು ಕೊಡಬೇಕು. ಉದಾಹರಣೆಗಳು ಮಗುವಿಗೆ ಆಸಕ್ತಿ ತರುವಂಥದ್ದಾಗಿರಬೇಕು. ಉದಾಹರಣೆಗಳು ವಿಷಯಕ್ಕೆ ಪೂರಕವಾಗಿರಬೇಕು. ಆ ಉದಾಹರಣೆಗಳು ಸರಳವಾಗಿರಬೇಕು. ಅಂದಾಗ ಮಾತ್ರ ಮಕ್ಕಳಿಗೆ ಅವರ ಪೂರ್ವ ಅನುಭವಕ್ಕೆ ಪೂರಕವಾಗಿರ್ತಕ್ಕಂಥ ಉದಾಹರಣೆಗಳಿದ್ದರೆ ಆ ವಿಷಯ ವಸ್ತು ಮಗುವಿಗೆ ಅರ್ಥವಾಗಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಮತ್ತೊಂದು ಬೋಧನಾ ಕೌಶಲ ಅಂದರೆ ಸ್ಟಿಮ್ಯುಲಸ್ ವೇರಿಯೇಷನ್ ಅಂತ ಕರಿತೇವೆ. ಉದ್ದೀಪನ ಏರಿಳಿತ ಕೌಶಲ ಅಂತ ಕರಿತೇವೆ. ಶಿಕ್ಷಕನಾದವನಿಗೆ ಧ್ವನಿಯಲ್ಲಿ ಏರಿಳಿತ ಮಾಡುವಂಥ ಒಂದು ಕೌಶಲವನ್ನು ಹೊಂದಿರಬೇಕು. ಎಲ್ಲಿ ಪಾಸ್ ಕೊಡಬೇಕು, ಎಲ್ಲಿ ನಿಲುಗಡೆಯನ್ನು ನೀಡಬೇಕು, ಎಲ್ಲಿ ಯಾವ ವಿಷಯಕ್ಕೆ ಫೋಕಸ್ ಕೇಂದ್ರೀಕರಣ ಮಾಡಬೇಕು, ಈ ಎಲ್ಲ ಕೌಶಲ್ಯಗಳು ಶಿಕ್ಷಕನಿಗೆ ಇದ್ದಾಗ ಶಿಕ್ಷಕನ ಬೋಧನೆ ಮಗುವಿಗೆ ಫಲಪ್ರದವಾಗಲಿಕ್ಕೆ ಸಾಧ್ಯತೆ ಇದೆ. ಶಿಕ್ಷಕನ ಬೋಧನೆ ಮಗುವಿಗೆ ಒಂದು ಪರಿಣಾಮಕಾರಿಯಾದಂಥ ಬೋಧನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶಿಕ್ಷಕ ಉದ್ದೀಪನ ಏರಿಳಿತ ಕೌಶಲ್ಯವನ್ನು, ಪ್ರಭುತ್ವವನ್ನು ಪಡ್ಕೊಳ್ಬೇಕನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದು ಕೌಶಲ ಅಂದರೆ ಸ್ಕಿಲ್ ಆಫ್ ರೈಟಿಂಗ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಅನ್ನುವಂಥದ್ದು. ಬೋಧನಾ ಉದ್ದೇಶಗಳನ್ನು ಹೇಗೆ ಬರೆಯಬೇಕು. ಈಗಾಗಲೇ ನಾವು ಹೇಳಿದ ಹಾಗೆ ಬೆಂಜಮಿನ್ ಬ್ಲೂಮ್ ಅನ್ನುವಂಥ ಒಬ್ಬ ಶಿಕ್ಷಣ ತಜ್ಞ ಉದ್ದೇಶಗಳನ್ನು ಪ್ರಮುಖವಾಗಿ 3 ವಲಯಗಳಲ್ಲಿ ವಿಂಗಡಣೆ ಮಾಡಿ, ಜ್ಞಾನಾತ್ಮಕ ಮತ್ತು ಕ್ರಿಯಾಜನ್ಯ ವಲಯ ಮತ್ತು ಮನೋಭಾವನೆಗಳ ವಲಯ ಅನ್ನುವಂಥ 3 ವಲಯಗಳಲ್ಲಿ ಉದ್ದೇಶಗಳನ್ನು ವರ್ಗೀಕರಣ ಮಾಡಿದ್ದನ್ನು ಕಾಣ್ತೇವೆ. ಪ್ರತಿ ವಲಯಗಳಲ್ಲಿ ಹೇಗೆ ಉದ್ದೇಶಗಳನ್ನು ಬರೀಬೇಕು, ಆ ಮೂಲಕ ವಿದ್ಯಾರ್ಥಿಗಳ ವರ್ತನೆಗಳಲ್ಲಿ ಯಾವ ರೀತಿ ಪರಿವರ್ತನೆಗಳಾಗಬೇಕನ್ನುವಂಥ ನಿರ್ದೇಶನಗಳು ಬರೀಬೇಕನ್ನುವಂಥ ವಿಷಯಗಳನ್ನು ನಾವಲ್ಲಿ ಆ ಶಿಕ್ಷಕ, ಹೀಗೆ 10 ಹಲವು ಕೌಶಲಗಳ ಮೇಲೆ ಶಿಕ್ಷಕ ಪ್ರಭುತ್ವವನ್ನು ಪಡ್ಕೊಂಡಾಗ ಆ ಶಿಕ್ಷಕ ಉತ್ತಮ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಟೀಚರ್ ಸ್ಕಿಲ್ಸ್ ಆರ್ ದಿ ಒನ್ ಫ್ಯಾಕ್ಟರ್ ವಿಚ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಆನ್ ಟೀಚಿಂಗ್ ಆಸ್ ವೆಲ್ ಆಸ್ ಲರ್ನಿಂಗ್. ಶಿಕ್ಷಕರ ಒಂದು ಬೋಧನಾ ಕೌಶಲ್ಯ ಅನ್ನುವಂಥದ್ದೇನಿದೆ ಅದು ಕಲಿಕೆಯ ಮೇಲೆ ಮತ್ತು ಅದು ಬೋಧನೆಯ ಮೇಲೆ ನೇರವಾದಂಥ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತದೆ. ಇನ್ನು 3ನೇದು ಮಾಸ್ಟ್ರಿ ಓವರ್ ದಿ ಟೀಚಿಂಗ್ ಮೆಥಡ್ಸ್. ಕಲಿಕೆ ಮೇಲೆ ಅಥವಾ ಬೋಧನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮತ್ತೊಂದು ಅಂಶ ಅಂದರೆ ವಿಷಯ ವಸ್ತುವಿನ ಮೇಲೆ ಪ್ರಭುತ್ವ ಇರ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಲೆಕ್ಚರ್, ಡಿಸ್ಕಷನ್, ಡೆಮಾನ್ಸ್ಟ್ರೇಷನ್, ಪ್ರಾಜೆಕ್ಟ್, ಡಿಸ್ಕವರಿ, ಎಕ್ಸ್ಪೆರಿಮೆಂಟಲ್, ಪ್ರಾಬ್ಲಮ್ ಸಾಲ್ವಿಂಗ್, ಇಂಡಕ್ಟಿವ್, ಡಿಡಕ್ಟ್, ಸೊ ಆನ್. ದೇರ್ ಆರ್ ಮೆನಿ ಮೆಥಡಾಲಜೀಸ್. ಒಬ್ಬ ಶಿಕ್ಷಕ ಬೋಧನಾ ಮಾಧ್ಯಮಗಳ ಜೊತೆಗೆ ಬೋಧನಾ ವಿಧಾನಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು. ಬೋಧನಾ ವಿಧಾನಗಳು ಅದು ವಿಷಯದ ಸ್ವರೂಪಕ್ಕೆ ಅನುಗುಣವಾಗಿ ಬೋಧನಾ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. We have to select the suitable method of teaching according to the nature of the content. Methods are nothing but a logical sequencing the content. ವಿಷಯ ವಸ್ತುವನ್ನು ತಾರ್ಕಿಕವಾಗಿ ಹೇಗೆ ಜೋಡಿಸಬೇಕು,
ಭಿನ್ನವಾದಂಥ ಮಾನಸಿಕ ಮಟ್ಟವನ್ನು ಹೊಂದಿದಂಥ ವಿದ್ಯಾರ್ಥಿಗಳಿಗೆ ಹೇಗೆ ಬೋಧನೆಯನ್ನು ನೀಡಬೇಕನ್ನುವಂಥ ಮಾಹಿತಿಗಳು ಬೋಧನಾ ವಿಧಾನಗಳಲ್ಲಿ ನಾವು ಕಾಣ್ತೇವೆ. ಉದಾಹರಣೆಗೆ ಹೇಳೋದಾದರೆ ಉಪನ್ಯಾಸ ಪದ್ಧತಿ ಆಗಿರಬಹುದು, ಚರ್ಚಾ ಪದ್ಧತಿಗಳಾಗಿರ್ಬೋದು, ಪ್ರದರ್ಶನ ಪದ್ಧತಿಗಳನ್ನು ಕಾಣ್ತೇವೆ. ಇತ್ತೀಚೆಗೆ ಯೋಜನಾ ವಿಧಾನಗಳನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಡಿಸ್ಕವರಿ ಸಂಶೋಧನಾ ವಿಧಾನಗಳನ್ನು ನೋಡ್ತೇವೆ. ಪ್ರಾಯೋಗಿಕ ಪದ್ಧತಿಗಳು, ಎಕ್ಸ್ಪೆರಿಮೆಂಟಲ್ ಮೆಥಡ್, ಸಮಸ್ಯಾ ಪರಿಹಾರ ಪದ್ಧತಿಗಳು ಅಥವಾ ಅನುಗಮನ ನಿಗಮನ ಪದ್ಧತಿ, ಇಂತಹ ಹಲವಾರು ಪದ್ಧತಿಗಳ ಮೇಲೆ ಶಿಕ್ಷಕ ಪ್ರಭುತ್ವವನ್ನು ಸಾಧಿಸಿದರೆ ಆ ವಿಧಾನಗಳನ್ನು ವಿಷಯದ ಸ್ವರೂಪಕ್ಕೆ ಅನುಗುಣವಾಗಿ ಬಳಸಿಕೊಳ್ತಾ ಹೋದರೆ ಅದು ಬೋಧನೆಯ ಮೇಲೆ ನೇರವಾದಂಥ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ತದೆ. ಮತ್ತೊಂದು ಬೋಧನೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಕಾರಕ ಯಾವುದು ಅಂದರೆ ಕ್ಲಾಸ್ ರೂಮ್ ಕಂಡೀಷನ್ ಆ್ಯಂಡ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ವರ್ಗಕೋಣೆಯ ಸನ್ನಿವೇಶ ಅಂತ ಕರಿತೇವೆ ಅಥವಾ ಕಲಿಕಾ ವಾತಾವರಣ ಅಂತ ಕರಿತೇವೆ. ದಿ ಕ್ಲಾಸ್ ರೂಮ್ ಕಂಡೀಷನ್ಸ್ ಆರ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಶುಡ್ ಬಿ ಕಂಡ್ಯೂಸಿವ್ ಟು ದಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಇಟ್ ಮಸ್ಟ್ ಬಿ ಕೋಆಪರೇಟಿವ್. ವರ್ಗಕೋಣೆಯ ಒಂದು ಸನ್ನಿವೇಶ ಹೇಗಿರಬೇಕು ಅಂದರೆ ಬೋಧನೆಗೆ ಮತ್ತು ಕಲಿಕೆಗೆ ಪೂರಕವಾಗಿರಬೇಕು, ಅದು ಸಹಕಾರಯುತವಾಗಿರಬೇಕು, ಪ್ರಜಾತಾಂತ್ರಿಕವಾಗಿರಬೇಕು ಮತ್ತು ಫ್ರೀ ಆ್ಯಂಡ್ ಫೇರ್ ಅಂತ ಕರಿತೇವೆ. ಯಾವುದೇ ನಿಸ್ಸಂದೇಹವಾಗಿ, ಯಾವುದೇ ಅಂಜಿಕೆ ಇಲ್ಲದೆ ಮಗು ಮುಕ್ತವಾಗಿ ಕಲಿಯುವಂಥ ವಾತಾವರಣ ನಾವು ಸೃಷ್ಟಿ ಮಾಡಬೇಕಾಗಿದೆ. ವೇರ್ ದೇರ್ ಇಸ್ ಎ ಫ್ರೀಡಮ್ ದೇರ್ ಇಸ್ ಎ ಮೋರ್ ಲರ್ನಿಂಗ್. ಎಲ್ಲಿ ಸ್ವಾತಂತ್ರ್ಯ ಇದೆ ಅಲ್ಲಿ ಹೆಚ್ಚು ಕಲಿಕೆ ಇದೆ. ಹಾಗಾಗಿ ಶಿಕ್ಷಕ ಮಗುವಿಗೆ ಸ್ವಾತಂತ್ರ್ಯವನ್ನು ನೀಡಿ ಕಲೀಲಿಕ್ಕೆ ಪ್ರೇರಣೆಯನ್ನು ನೀಡುವಂಥ ಒಂದು ಅಂಶವನ್ನು ಶಿಕ್ಷಕ ಗಮನದಲ್ಲಿ ಇಟ್ಕೊಳ್ಬೇಕು. ಅಂಥ ವಾತಾವರಣವನ್ನು ಶಿಕ್ಷಕ ನಿರ್ಮಾಣ ಮಾಡಬೇಕು ಅನ್ನೋದು. ಮತ್ತೊಂದು ಕಲಿಕೆಯ ಮೇಲೆ ಅಥವಾ ಬೋಧನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಅಂದರೆ ಅದನ್ನು ನಾವು ಪಠ್ಯಕ್ರಮ ಅಂತ ಕರಿತೇವೆ. ಆಸ್ ವಿ ಆರ್ ಅವೇರ್ ಆಫ್ ಇಟ್, ಕರಿಕ್ಯುಲಮ್ ಈಸ್ ಎ ಮಾಡರೇಟರ್ ವೇರಿಯೇಬಲ್ ವಿಚ್ ಕ್ಯಾನ್ ಆಕ್ಟಿವೇಟ್ ಬೋತ್ ಟೀಚರ್ ಆಸ್ ವೆಲ್ ಆಸ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿ ಶಿಕ್ಷಕರಿಬ್ಬರನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥದ್ದು ಪಠ್ಯಕ್ರಮ ಅಂತ ಕರಿತೇವೆ. ಇಟ್ ಈಸ್ ಆಕ್ಟಿವಿಟಿ ಓರಿಯೆಂಟೆಡ್ ಆ್ಯಂಡ್ ಲರ್ನರ್ ಸೆಂಟ್ರಿಕ್. ಪಠ್ಯಕ್ರಮದ ರಚನೆ ಏನು ಮಾಡ್ತೇವೆ ಅದು ಸಾಮಾನ್ಯವಾಗಿ ಕಲಿಯುವವನ ಕೇಂದ್ರವಾಗಿರಬೇಕು. ಅದು ಶಿಕ್ಷಕ ಕೇಂದ್ರಿತವಾಗಿರದೇನೆ ಕಲಿಯುವವನ ಕೇಂದ್ರಿತವಾಗಿದ್ದರೆ ಮತ್ತು ಚಟುವಟಿಕೆಯ ಕೇಂದ್ರವಾಗಿದ್ದರೆ ಅಲ್ಲಿ ಕಲಿಕೆ ಹೆಚ್ಚು ತ್ವರಿತವಾಗಲಿಕ್ಕೆ ಸಾಧ್ಯತೆ ಇದೆ. ದಟ್ ಕರಿಕ್ಯುಲಮ್ ಶುಡ್ ಕೇಟರ್ ದಿ ನೀಡ್ಸ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಏನು ಪಠ್ಯ ವಿಷಯವನ್ನು, ಪಠ್ಯಕ್ರಮವನ್ನು, ಅಭ್ಯಾಸ ಪತ್ರಿಕೆಯನ್ನು, ಸಹಪಠ್ಯ ಚಟುವಟಿಕೆಗಳನ್ನು ಸಂಘಟನೆ ಮಾಡ್ತೇವೆ. ಆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಮಗುವಿನ ಅಗತ್ಯತೆಗಳನ್ನು, ಮಗುವಿನ ಬೇಡಿಕೆಯನ್ನು ಪೂರೈಸುವಂಥ ಒಂದು ಪಠ್ಯಕ್ರಮ ಅದಾಗಿರಬೇಕು. ಹಾಗಾಗಿ ಪಠ್ಯಕ್ರಮದ ಸ್ವರೂಪ ಅದು ಕಲಿಕೆಯ ಮೇಲೆ ನೇರವಾದಂಥ ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಬೋಧನೆಯ ಮೇಲೆ ಅಥವಾ ಕಲಿಕೆಯ ಮೇಲೆ ಬೀರುವಂಥ ಪ್ರಭಾವ ಅಂದರೆ ಪರ್ಸ್ನಾಲಿಟಿ ಆಫ್ ದಿ ಟೀಚರ್ಸ್, ಶಿಕ್ಷಕರ ವ್ಯಕ್ತಿತ್ವ. ನಾವೆಲ್ಲವೂ ಹೇಳುವಾಗ ಬಹುಶಃ 1986 ಹೊಸ ಶಿಕ್ಷಣದ ನೀತಿಯಲ್ಲಿ ಶಿಕ್ಷಕರ ಕುರಿತು ಹೀಗೆ ಹೇಳುತ್ತದೆ, ನೋ ಒನ್ ಸಿಸ್ಟಮ್ ಕ್ಯಾನ್ ರೈಸ್ ಅಬೌವ್ ದಿ ಲೆವೆಲ್ ಆಫ್ ದಿ ಟೀಚರ್ಸ್. ಯಾವುದೇ ಒಂದು ವ್ಯವಸ್ಥೆ ಶಿಕ್ಷಕರನ್ನು ಮೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಶಿಕ್ಷಕರೇ, ಆ ಶಿಕ್ಷಕರ ವ್ಯಕ್ತಿತ್ವ ಮಗುವಿನ ಮೇಲೆ ನೇರವಾದಂಥ ಪ್ರಭಾವ, ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ವಿದ್ಯಾರ್ಥಿಗಳ ಮುಂದೆ ಶಿಕ್ಷಕ ಒಬ್ಬ ರೋಲ್ ಮಾಡೆಲ್ ಆಗಿರ್ತಾನೆ. ದಿ ಫಿಸಿಕಲ್ ಅಪಿಯರೆನ್ಸ್, ವಿದ್ಯಾರ್ಥಿಗಳ ಮುಂದೆ ಶಿಕ್ಷಕರ ದೈಹಿಕ ಇರುವಿಕೆ ಏನಂತಿದೆ, ಅದರ ಜೊತೆಗೆ ಗುಡ್ ವಾಯ್ಸ್ ಅಂತ ಕರಿತೇವೆ, ಉತ್ತಮವಾದಂಥ ಧ್ವನಿ ಶಿಕ್ಷಕನಿಗೆ ಇರಬೇಕು. ಸರಳವಾದಂಥ ಒಂದು ಡ್ರೆಸ್ ಪ್ಯಾಟರ್ನನ್ನು ಶಿಕ್ಷಕ ಹಾಕ್ಕೊಳ್ಬೇಕು. ಯಾಕಂದರೆ ಶಿಕ್ಷಕನ ಡ್ರೆಸ್ ಪ್ಯಾಟರ್ನ್ ಆಡ್ ಆಗಿದ್ದರೆ, ಅತ್ಯಂತ ಗಾಢವಾದಂಥ ಬಣ್ಣಗಳನ್ನು ಹೊಂದಿದರೆ ಅಥವಾ ಹೆಚ್ಚು ಚಿತ್ರಮಯವಾಗಿದ್ದರೆ ಅದು ಮಗುವಿನ ಅವಧಾನವನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತದೆ ಅನ್ನುವಂಥದ್ದು. ಹಾಗಾಗಿ ಆ ಶಿಕ್ಷಕನ ಡ್ರೆಸ್ ಪ್ಯಾಟರ್ನ್ ಕೂಡ ಕಲಿಕೆ ಮೇಲೆ ಅಥವಾ ಬೋಧನೆ ಮೇಲೆ ಪ್ರಭಾವ ಬೀರ್ತದೆ. ಎ ಟೀಚರ್ ಶುಡ್ ಹ್ಯಾವ್ ಎ ಲೀಡರ್ಶಿಪ್ ಕ್ವಾಲಿಟೀಸ್. ಇನ್ ಎ ಕ್ಲಾಸ್ ರೂಮ್ ಟೀಚರ್ ಈಸ್ ಎ ಲೀಡರ್. ವರ್ಗಕೋಣೆಯನ್ನು ನಾವು ಗಮನಕ್ಕೆ ತಂದುಕೊಂಡ್ರೆ ವರ್ಗಕೋಣೆಯ ನಾಯಕ ಯಾರು ಅಂದರೆ ಆತ ಶಿಕ್ಷಕನಾಗಿರ್ತಾನೆ. ಹಾಗಾಗಿ ಶಿಕ್ಷಕನಲ್ಲಿ ನಾಯಕತ್ವದ ಗುಣಗಳು ಇರಬೇಕಾಗಿದೆ. ಶಿಕ್ಷಕ ಮತ್ತೊಂದು ಲಕ್ಷಣ ಅಂದರೆ ಮಾಸ್ಟ್ರಿ ಓವರ್ ದಿ ಕಂಟೆಂಟ್. ತಾನು ಯಾವ ವಿಷಯ ವಸ್ತುವನ್ನು ಬೋಧನೆ ಮಾಡ್ತಾ ಇದ್ದಾನೆ ಆ ವಿಷಯ ವಸ್ತುವಿನ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕಾಗಿದೆ. ಅದರ ಜೊತೆಗೆ ಶಿಕ್ಷಕನ ಮತ್ತೊಂದು ಲಕ್ಷಣ ಏನಾಗಬೇಕು ಅಂದರೆ ಸಿಂಪಥೆಟಿಕ್ ಅಪ್ರೋಚನ್ನು ಹೊಂದಿರಬೇಕು. ಸಹಾನುಭೂತಿಯನ್ನು, ಅನುಭೂತಿಯ ಒಂದು ಗುಣವನ್ನು ಶಿಕ್ಷಕ ಹೊಂದಿರಬೇಕು ಮತ್ತು ಡೆಮೊಕ್ರೆಟಿಕ್ ಔಟ್ಲುಕ್ಕನ್ನು, ಅದರ ಜೊತೆಗೆ ಸೈಂಟಿಫಿಕ್ ಟೆಂಪರನ್ನು, ಪೇಷನ್ಸನ್ನು ಶಿಕ್ಷಕ ಹೊಂದಿರಬೇಕು. ಎ ಟೀಚರ್ ನೀಡ್ ಟಾಲರೆನ್ಸ್. ವೈ ಎ ಟೀಚರ್ ನೀಡ್ ಟಾಲರೆನ್ಸ್? ಎ ಟೀಚರ್ ಹ್ಯಾಸ್ ಟು ಟಾಲರೇಟ್ ದಿ ಇಂಡಿವಿಜುವಲ್ ಡಿಫರೆನ್ಸಸ್. ಶಿಕ್ಷಕ ವ್ಯಕ್ತಿ ಭಿನ್ನತೆಯನ್ನು
ಸಹಿಸಿಕೊಳ್ಳುವಂಥ ಒಂದು ಗುಣ ಶಿಕ್ಷಕನ ಹತ್ರ ಇರಬೇಕಾಗಿದೆ. ಪ್ರಜಾತಾಂತ್ರಿಕ ದೃಷ್ಟಿಕೋನ ಶಿಕ್ಷಕನ ಹತ್ರ ಬೇಕಾಗಿದೆ. ಯಾವುದೇ ಜಾತಿ, ಜನಾಂಗ, ಲಿಂಗ, ಧರ್ಮದ ಆಧಾರವನ್ನು, ಧರ್ಮದ ಹಿನ್ನೆಲೆಯಲ್ಲಿ ಮಗುವನ್ನು ನೋಡದೆ ಮಗುವನ್ನು ಮಗುವಾಗಿ, ಮಗುವಿನ ಶಕ್ತಿ ಸಾಮರ್ಥ್ಯಗಳೇ ಮಾನದಂಡಗಳಾಗಿ ಮಗುವನ್ನು ನೋಡುವಂಥ ಒಂದು ವ್ಯಕ್ತಿತ್ವ ಶಿಕ್ಷಕನದಾಗಬೇಕು. ಹೀಗೆ ಶಿಕ್ಷಕನ ದೈಹಿಕ ಇರುವಿಕೆ ಅನ್ನುವಂಥದ್ದೇನಿದೆ ಅಥವಾ ಪರ್ಸ್ನಾಲಿಟಿ ಆಫ್ ದಿ ಟೀಚರ್ಸ್ ಅಂತ ಏನು ಕರಿತೇವೆ, ಅದು ಬೋಧನೆಯ ಮೇಲೆ ನೇರವಾದಂಥ ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದು. ಮತ್ತೊಂದು ಬೋಧನೆಯ ಮೇಲೆ ಬೀರುವಂಥ ಒಂದು ಕಾರಕ ಯಾವುದು ಅಂದರೆ ಕೆಪಾಸಿಟಿ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಇನ್ ದಿ ಟೀಚಿಂಗ್. ಶಿಕ್ಷಕನಿಗೆ ಬೋಧನೆಯ ಯೋಜನೆಯನ್ನು ಮಾಡುವಂಥ, ಬೋಧನೆಯ ಸಂಘಟನೆಯನ್ನು ಮಾಡಿಕೊಳ್ಳುವಂಥ ಮತ್ತು ಬೋಧನೆಯನ್ನು ಅನುಷ್ಠಾನಗೊಳಿಸುವಂಥ ಒಂದು ಸಾಮರ್ಥ್ಯ ಬೇಕಾಗಿದೆ. ಎ ಟೀಚರ್ ನೀಡ್ ಎ ಕೆಪಾಸಿಟಿ to plan the lesson very effectively. The success of lesson depends upon a proper planning. ಹಾಗಾಗಿ ಯೋಜನೆಯನ್ನು ಶಿಕ್ಷಕ ಮಾಡಿಕೊಳ್ಳಬೇಕಾಗಿದೆ, ಅದನ್ನು ಸಂಘಟನೆ ಮಾಡಿಕೊಳ್ಳಬೇಕಾಗಿದೆ. ಪಾಠಕ್ಕಿಂತಲೂ ಮುಂಚಿತವಾಗಿ ಪಾಠವನ್ನು ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ಸಂಘಟನೆಯನ್ನು, ವಿಷಯ ವಸ್ತುವಿನ ಸಂಘಟನೆ ಆಗಿರ್ಬೋದು, ಬೋಧನೋಪಕರಣಗಳ ಸಂಘಟನೆ ಆಗಿರ್ಬೋದು, ಬೋಧನಾ ಸಾಮಗ್ರಿಗಳ ಸಂಘಟನೆ ಆಗಿರ್ಬೋದು, ಇವೆಲ್ಲವುಗಳನ್ನು ವ್ಯವಸ್ಥಿತವಾಗಿ ಸಂಘಟನೆ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಾಗ ಆ ಬೋಧನೆ ಯಶಸ್ಸು ಆಗುತ್ತೆ. ಆ ಬೋಧನೆ ಏನು ಉತ್ತಮವಾದಂಥ ಬೋಧನೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದು ಬೋಧನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಅಂದರೆ ಮೆಂಟಲ್ ಎಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಮಾನಸಿಕ ಸಾಮರ್ಥ್ಯಗಳು ಅನ್ನುವಂಥದ್ದು. ಆಸ್ ವಿ ಆರ್ ಅವೇರ್ ಆಫ್ ಇಟ್ ಫ್ರೆಂಡ್ಸ್, a teacher has to plan his instruction according to the mental ability of the students. ಮಗುವಿನ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ, ಅವರ ಚಿಂತನಾ ಶಕ್ತಿಗೆ ಅನುಗುಣವಾಗಿ, ಅವರ ಮೆಮರಿ ಪವರ್ ಅಂತ ಕರಿತೇವೆ ಅದಕ್ಕೆ ಅನುಗುಣವಾಗಿ, ಅವರ ಗ್ರಹಣ ಶಕ್ತಿ ಅಂತ ಕರಿತೇವೆ, ದಿ ಕಾಂಪ್ರಹೆನ್ಸಿವ್ ಎಬಿಲಿಟಿ, ಆ ವಿಷಯ ವಸ್ತುವನ್ನು ಗ್ರಹಿಸುವಂಥ ಶಕ್ತಿ, ಅದರ ಮಟ್ಟ ಏನಿದೆ, ಸ್ಪೀಡ್ ಆಫ್ ಲರ್ನಿಂಗ್, ಮಗು ಕಲಿಯುವುದರ ವೇಗ ಏನಿದೆ. ಕೆಲವು ಮಕ್ಕಳು ವೇಗವಾಗಿ ಕಲಿತಾರೆ, ಕೆಲವು ಮಕ್ಕಳು ಮಂದಗತಿಯಿಂದ ಕಲಿತಾರೆ. ಹಾಗಾಗಿ ವೇಗವಾಗಿ ಕಲಿಯುವವರಿಗೆ ಬೋಧನೆಯ ಸಂಘಟನೆ ಭಿನ್ನವಾಗಬೇಕು, ಬೋಧನೆಯ ವ್ಯವಸ್ಥೆ ಭಿನ್ನವಾಗಬೇಕು. ಮಂದಗತಿಯಿಂದ ಕಲಿಯುವವರಿಗೆ ಬೋಧನೆಯ ಒಂದು ವ್ಯವಸ್ಥೆ, ಸಂಘಟನೆ ಅದು ಭಿನ್ನವಾಗಬೇಕಾಗ್ತದೆ. ಅದರ ಜೊತೆಗೆ ಇಂಟ್ರೆಸ್ಟ್ ಅಂತ ಕರಿತೇವೆ, ಮಗುವಿನ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಕ ಪಾಠ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಟೀಚ್ ದಿ ಕಂಟೆಂಟ್ ಅಕಾರ್ಡಿಂಗ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಮಗುವಿನ ಆಸಕ್ತಿಗಳೇನಿದ್ದಾವೆ, ಅವರ ವಯೋಮಾನಕ್ಕೆ ಅನುಗುಣವಾಗಿ ಭಿನ್ನವಾದಂಥ ಆಸಕ್ತಿಗಳನ್ನು ಕಾಣ್ತೇವೆ. ಆಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವುಗಳಿಗೆ ಪೂರಕವಾಗಿ ಪಾಠ ಯೋಜನೆಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಶಿಕ್ಷಕನ ಹತ್ತಿರ ಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಏನಿದೆ ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಶಿಕ್ಷಕ ಮಾಡಿಕೊಳ್ಬೇಕು. ಮತ್ತು ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಮನೋಭಾವ ಮತ್ತು ಅವರ ಅವಧಾನ, ಈ ಅಂಶಗಳನ್ನು ಶಿಕ್ಷಕ ಗಮನದಲ್ಲಿಟ್ಟುಕೊಂಡು ಪಾಠವನ್ನು ಮಾಡಿದರೆ ಈ ಅಂಶಗಳು ಉತ್ತಮವಾದಂಥ ಬೋಧನೆ ಮೇಲೆ ನೇರವಾದಂಥ ಪ್ರಭಾವ, ಪರಿಣಾಮವನ್ನು ಬೀರ್ತವೆ ಅನ್ನುವಂಥದ್ದು. ಮತ್ತೊಂದು ಬೋಧನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಅಂದರೆ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಟೀಚಿಂಗ್ ಸ್ಟ್ರಾಟಜೀಸ್, ಬೋಧನಾ ತಂತ್ರಗಳ ಸೂಕ್ತ ಬಳಕೆ ಅಂತ ಕರಿತೇವೆ. ಸೊ ದೇರ್ ಇಸ್ ಎ ನೀಡ್ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್. ದೇರ್ ಆರ್ ಮೆನಿ ಮ್ಯಾಕ್ಸಿಮ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ವಿಚ್ ಹ್ಯಾಸ್ ಬಿನ್ ಸಜೆಸ್ಟೆಡ್ ಬೈ ವೇರಿಯಸ್ ಸೈಕಾಲಜಿಸ್ಟ್. ಹಲವಾರು ಮನೋವಿಜ್ಞಾನಿಗಳು ತಮ್ಮ ನಿರಂತರವಾದಂಥ ಪ್ರಯೋಗಗಳಿಂದ ಪ್ರಾಣಿಗಳ ಮೇಲೆ ಪ್ರಯೋಗಗಳನ್ನು ಮಾಡಿ, ಆ ಪ್ರಾಣಿಗಳ ಮೇಲೆ ಮಾಡಿದ ಪ್ರಯೋಗಗಳ ಫಲಿತಗಳನ್ನು ಅದು ಶಿಕ್ಷಣದ ಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಿದ್ದನ್ನು ಕಾಣ್ತೇವೆ. ಸೊ ಹಾಗಾಗಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ಬೋಧನಾ ಸೂತ್ರಗಳಂತ ಕರಿತೇವೆ. ಅವರ್ ಟೀಚಿಂಗ್ ಶುಡ್ ಬಿ ಪ್ರೊಸೀಡ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್, ಸರಳತೆಯಿಂದ ಸಂಕೀರ್ಣತೆಯೆಡೆಗೆ. ಪ್ರೊಸೀಡ್ ಫ್ರಮ್ ಹೋಲ್ ಟು ದಿ ಪಾರ್ಟ್, ಸಮಗ್ರತೆಯಿಂದ ಭಾಗದೆಡೆಗೆ ಪಾಠವನ್ನು ಮಾಡಬೇಕು. ಪ್ರೊಸೀಡ್ ಫ್ರಮ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಅಂದರೆ ಸ್ಥೂಲದಿಂದ ಅಥವಾ ಮೂರ್ತದಿಂದ ಅಮೂರ್ತದೆಡೆಗೆ ಸಾಗಬೇಕು. ಪ್ರೊಸೀಡ್ ಫ್ರಮ್ ಸೈಕಲಾಜಿಕಲ್ ಟು ದಿ ಲಾಜಿಕಲ್, ಮನೋವೈಜ್ಞಾನಿಕತೆಯಿಂದ ತಾರ್ಕಿಕತೆಯೆಡೆಗೆ ಬೋಧನೆ ಸಾಗಬೇಕು. ಹೀಗೆ ಹಲವು ಬೋಧನಾ ಸೂತ್ರಗಳು ನಮಗೆ ಲಭ್ಯವಿದ್ದಾವೆ. ಆ ಸೂತ್ರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಶಿಕ್ಷಕ ಬೋಧನಾ ತಂತ್ರಗಳನ್ನು ಉಪಯೋಗಿಸ್ತಾ ಹೋದರೆ ಅಲ್ಲಿ ಕಲಿಕೆ ಫಲಪ್ರದವಾಗ್ತದೆ. ಈ ಅಂಶಗಳು ಅಂದರೆ ಬೋಧನಾ ಸ್ಟ್ರಾಟಜೀಸ್ ಅಂತ ಕರಿತೀವಲ್ಲ, ತಂತ್ರಗಳು, ಸೂಕ್ತವಾದಂಥ ಬೋಧನಾ ತಂತ್ರಗಳ ಆಯ್ಕೆ ಅದು ಬೋಧನೆಯ ಮೇಲೆ ಮತ್ತು ಕಲಿಕೆಯ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದು. ದೆನ್ ರಿಸೋರ್ಸಸ್. ಎ ಟೀಚರ್ ನೀಡ್ ಆರ್ ಟೀಚರ್ ಡಿಪೆಂಡ್ಸ್ ಆನ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್. ಬೋಧನಾ ಕಲಿಕಾ ಸಾಮಗ್ರಿಗಳು ಅಥವಾ ಸಂಪನ್ಮೂಲಗಳ ಅಗತ್ಯತೆ ಇದೆ.
ಒಬ್ಬ ಶಿಕ್ಷಕ ವಿಷಯವನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅಂದರೆ ಬೋಧನಾ ಸಂಪನ್ಮೂಲಗಳ ಬಳಕೆಯನ್ನು ಮಾಡಿಕೊಳ್ಬೇಕು, ಅವುಗಳನ್ನು ಸಂಘಟನೆ ಮಾಡಿಕೊಳ್ಬೇಕಾಗಿದೆ, ಅವುಗಳನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ವರ್ಗಕೋಣೆಯಲ್ಲಿ ಸಾಕಷ್ಟು ಸಂಪನ್ಮೂಲಗಳಿರ್ತವೆ, ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ತಕ್ಕಂಥ ಒಂದು ಜ್ಞಾನ ಶಿಕ್ಷಕರಿಗೆ ಇರೋದಿಲ್ಲ. ಸೊ ಹಾಗಾಗಿ ಶಿಕ್ಷಕ ತನ್ನ ಪಾಠ ಯಾವುದಿದೆ, ಪಠ್ಯದಲ್ಲಿ ಯಾವ ಕ್ಲಿಷ್ಟತೆ ಮಗು ಹೊಂದಿದೆ, ಆ ಕ್ಲಿಷ್ಟತೆಯನ್ನು ಸರಳೀಕರಣಗೊಳಿಸಲಿಕ್ಕಾಗಿ ಯಾವ ಸಾಮಗ್ರಿಗಳನ್ನು ಬಳಸಿಕೊಳ್ಬೇಕನ್ನುವಂಥ ಒಂದು ತಿಳುವಳಿಕೆ ಶಿಕ್ಷಕನಿಗೆ ಇರಬೇಕು. ಹಾಗಾಗಿ ಸಂಪನ್ಮೂಲಗಳು ಒಂದು ಬೋಧನೆಯ ಮೇಲೆ ನೇರವಾದಂಥ ಪ್ರಭಾವವನ್ನು ಬೀರ್ತದೆ. ಎಲ್ಲಿ ಸಂಪನ್ಮೂಲಗಳ ಸದುಪಯೋಗವನ್ನು ಬೋಧನೆಯಲ್ಲಿ ಮಾಡಿಕೊಳ್ತೇವೆ, ಅಲ್ಲಿ ಬೋಧನೆ ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಬೋಧನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಅಂದರೆ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಆನುವಂಶೀಯತೆ ಮತ್ತು ಪರಿಸರ ಅನ್ನುವಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ಈ ಎರಡು ಅಂಶಗಳ ಬಗ್ಗೆ ಜಿಜ್ಞಾಸೆಗಳಿದೆ. ಯಾವುದು ಹೆಚ್ಚು ಯಾವುದು ಕಡಿಮೆ ಅದನ್ನು ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಹೆರಿಡಿಟಿ ಆ್ಯಂಡ್ ಬೋತ್ ಆರ್ ಪ್ಲೇಯಿಂಗ್ ಎ ಸಿಗ್ನಿಫಿಕೆಂಟ್ ರೋಲ್ ಎಟ್ ದ ಟೈಮ್ ಆಫ್ ಡಿಸೈಡಿಂಗ್ ದಿ ಪರ್ಸನಾಲಿಟಿ. ವ್ಯಕ್ತಿತ್ವವನ್ನು ನಿರ್ಧರಿಸುವಾಗ ಆತನ ಆನುವಂಶೀಯತೆ ಮತ್ತು ಆತನ ಪರಿಸರ, ಆನುವಂಶಿಕ ಅಂಶಗಳು ವ್ಯಕ್ತಿತ್ವವನ್ನು ನಿರ್ಧಾರ ಮಾಡ್ತವೆ. ಹಾಗೆಯೇ ಪರಿಸರದ ಅಂಶಗಳು ವ್ಯಕ್ತಿತ್ವದ ಮೇಲೆ, ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ನಿರಂತರವಾದಂಥ ಪ್ರಭಾವವನ್ನು ಬೀರ್ತವೆ. ಸೆ ಫಾರ್ ಎಕ್ಸಾಂಪಲ್, ಹೆಲ್ತ್ ಆಫ್ ದಿ ಸ್ಟೂಡೆಂಟ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೂಡೆಂಟ್ಸ್, ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಫ್ಯಾಮಿಲಿ, ಪ್ಯಾರೆಂಟಲ್ ರಿಲೇಷನ್ಶಿಪ್, broken family, these are the factors which are directly affects on the teaching as well as learning. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಹೆರಿಡಿಟಿ ನಮ್ಮ ಕೈಯಲ್ಲಿಲ್ಲ, ಬಟ್ ವಾತಾವರಣ ನಮ್ಮ ಕೈಯಲ್ಲಿದೆ. ಸೂಕ್ತವಾದಂಥ ವಾತಾವರಣವನ್ನು ನಾವು ಸೃಷ್ಟಿಸಿದರೆ ಉತ್ತಮ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ವಿ ಶುಡ್ ಟ್ರೈ ಟು ಫೋಕಸ್ ಆನ್ ಎನ್ವಿರಾನ್ಮೆಂಟ್. ವಾಟ್ ಬೆಸ್ಟ್ ವಿ ಕ್ಯಾನ್ ಗಿವ್ ಎನ್ವಿರಾನ್ಮೆಂಟ್ ಫಾರ್ ಆಪ್ಟಿಮಮ್ ಲೆವೆಲ್ ಆಫ್ ಲರ್ನಿಂಗ್. ಗರಿಷ್ಠ ಮಟ್ಟದ ಕಲಿಕೆಗೆ ಎಂಥ ವಾತಾವರಣವನ್ನು ನಾವು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಶಿಕ್ಷಕ ಮಾಡಬೇಕಾಗಿದೆ. ಹಾಗಾಗಿ ಮಗುವಿನ ಆನುವಂಶೀಯತೆ ಮತ್ತು ಪರಿಸರಗಳು ಬೋಧನೆಗೆ ಮತ್ತು ಕಲಿಕೆಗೆ ನೇರವಾದಂಥ ಪ್ರಭಾವ ಪರಿಣಾಮವನ್ನು ಬೀರ್ತದೆ ಅನ್ನುವಂಥದ್ದು. ಫ್ರೆಂಡ್ಸ್, ಐ ವಾಂಟ್ ಟು ಸಮ್ ಅಪ್ ದಿ ಕಂಟೆಂಟ್. ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಲೆವೆಲ್ಸ್ ಆಫ್ ಟೀಚಿಂಗ್. ಬೋಧನಾ ಮಟ್ಟಗಳನ್ನು ಕುರಿತು ನಾವು ಇಲ್ಲಿವರೆಗೆ ಚರ್ಚೆಯನ್ನು ಮಾಡಿದ್ದೇವೆ. ಅದನ್ನು ನಾವು ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಒಬ್ಬ ಉತ್ತಮ ಕಲಿಯುವವನ ಗುಣಲಕ್ಷಣಗಳು ಏನಿರಬೇಕು, ಯಾವ ಲಕ್ಷಣಗಳು ಕಲಿಯುವವನನ್ನು ಒಬ್ಬ ವಿದ್ಯಾರ್ಥಿಯನ್ನಾಗಿ ಮಾಡ್ತದೆ ಅನ್ನುವಂಥದ್ದನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಬೋಧನೆ ಮತ್ತು ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಇವುಗಳ ಕುರಿತು ನಾವು ಇಲ್ಲಿಯವರೆಗೆ ಚರ್ಚೆಯನ್ನು ಮಾಡಿದ್ದೆವು. ಈ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಬರಬಹುದಾದಂಥ ಸಂಭವನೀಯ ಪ್ರಶ್ನೆಗಳ ಮೇಲೆ ಸ್ವಲ್ಪ ನಾವು ಬೆಳಕನ್ನು ಚೆಲ್ಲಬೇಕಾಗಿದೆ. ಬಿಕಾಸ್ ವಿ ನೀಡ್ ಟು ಹ್ಯಾವ್ ಎ ಮೋರ್ ಎಕ್ಸಸೈಸ್ ಆನ್ ದ ರಿವ್ಯೂ ಆಫ್ ದಿ ಸಮ್ ಕ್ವಶನ್ಸ್, ದಿ ಪಾಸ್ಟ್ ಕ್ವಶನ್ಸ್. ಈ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾವು ರಿವ್ಯೂ ಮಾಡಿ ನೋಡಿದರೆ ವಿಷಯ ವಸ್ತು ಅರ್ಥವಾಗಿದೆ, ಬಟ್ ಆ ವಿಷಯ ವಸ್ತುವಿನಲ್ಲಿ ಪ್ರಶ್ನೆಗಳು ಹೇಗೆ ಬರ್ತವೆ, ಅವುಗಳಿಗೆ ಹೇಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥ ಮಾಹಿತಿಗಳನ್ನು ತಮ್ಮ ಜೊತೆಗೆ ನಾನು ಇವಾಗ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ದೇರ್ ಆರ್ few model questions before you. First one is, which one of the following qualities is most essential for a teacher? ಈ ಕೆಳಗಿನವುಗಳಲ್ಲಿ ಶಿಕ್ಷಕನಿಗೆ ಅಗತ್ಯವಾದಂಥ ಗುಣಗಳು ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಬಂದಿರೋದನ್ನು ನಾವು ಕಾಣ್ತೇವೆ. ಅದಕ್ಕೆ 4 ಪರ್ಯಾಯ ಉತ್ತರಗಳಿದ್ದಾವೆ. ಮೊದಲನೇದು, ಹಿ ಶುಡ್ ಬಿ ಎ ವೆಲ್ ಡ್ರೆಸ್ಡ್ ಪರ್ಸನ್, ಉತ್ತಮವಾದಂಥ ಡ್ರೆಸ್ಸನ್ನು ಹಾಕ್ಕೊಂಡಿರಬೇಕಾ? ಹಿ ಶುಡ್ ಬಿ ಎ ಲರ್ನ್ಡ್ ಪರ್ಸನ್, ಉತ್ತಮ ಕಲಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕಾ? ಹಿ ಶುಡ್ ಬಿ ಎನ್ ಎಕ್ಸ್ಪರ್ಟ್ ಇನ್ ಹಿಸ್ ಸಬ್ಜೆಕ್ಟ್, ತಾನು ಬೋಧಿಸುವಂಥ ವಿಷಯದಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಿರಬೇಕಾ ಅಥವಾ ಎಕ್ಸ್ಪರ್ಟ್ ಇರಬೇಕಾ? ಹಿ ಶುಡ್ ಹ್ಯಾವ್ ಪೇಷನ್ಸ್, ಆತನಲ್ಲಿ ತಾಳ್ಮೆ ಇರಬೇಕಾ? ಈ 4 ಪರ್ಯಾಯ ಉತ್ತರಗಳಿದ್ದಾವೆ. ಆ ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ತಾವು ಸ್ವಲ್ಪ ವಿಚಾರ ಮಾಡಬೇಕು. ಐ ವಿಲ್ ರಿಪೀಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಲಿಟೀಸ್ ಇಸ್ ಮಸ್ಟ್ essential for a teacher? So answer is a D, that is he should have a patience. ಶಿಕ್ಷಕನಿಗೆ ಸಹನೆಯ ಗುಣ ಇರಬೇಕು. ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳುವಂಥ ಒಂದು ತಾಳ್ಮೆ, ಸಹನೆ ಶಿಕ್ಷಕರ ಹತ್ತಿರ ಇದ್ದರೆ ಆ ಶಿಕ್ಷಕ ಉತ್ತಮ ಶಿಕ್ಷಕನಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮೋಸ್ಟ್ ಎಸೆನ್ಷಿಯಲ್ ಕ್ವಾಲಿಟೀಸ್, ಇವುಗಳಲ್ಲಿ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಕ್ವಾಲಿಟಿ ಅಂದರೆ ಪೇಷನ್ಸ್ ಅನ್ನುವಂಥದ್ದು ಅಂತ ತಾವು ಗಮನಕ್ಕೆ ತಂದುಕೊಳ್ಬೇಕು. ಗೋ ಫಾರ್ ದಿ ಸೆಕೆಂಡ್ ಒನ್ ಕ್ವಶನ್.
ದಿ ಪ್ರೈಮರಿ ಡ್ಯೂಟಿ ಆಫ್ ಎ ಟೀಚರ್ ಈಸ್ ಟು ಎ ರೈಸ್ ದಿ ಇಂಟಲೆಕ್ಚುವಲ್ ಸ್ಟ್ಯಾಂಡರ್ಡ್ ಆಫ್ ದಿ ಸ್ಟೂಡೆಂಟ್ಸ್. ಶಿಕ್ಷಕರ ಪ್ರಾಥಮಿಕ ಅಥವಾ ಆದ್ಯ ಕರ್ತವ್ಯ ಏನು ಅನ್ನುವಂಥ ಪ್ರಶ್ನೆಗೆ 4 ಉತ್ತರಗಳಿದ್ದಾವೆ. ಒಂದು, ರೈಸ್ ದಿ ಇಂಟಲೆಕ್ಚುವಲ್ ಸ್ಟ್ಯಾಂಡರ್ಡ್ ಆಫ್ ದಿ ಸ್ಟೂಡೆಂಟ್ಸ್, ಮಗುವಿನ ಬೌದ್ಧಿಕ ಮಟ್ಟವನ್ನು ಉತ್ತಮೀಕರಿಸುವಂಥ ಒಂದು ಪ್ರಮುಖವಾದಂಥ ಕೆಲಸನೋ. ಎರಡನೇದು, ಹೆಲ್ಪ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್, ಮಗುವಿನ ಸರ್ವಾಂಗೀಣ ವಿಕಸನಕ್ಕೆ ಸಹಾಯ ಮಾಡುವುದು ಶಿಕ್ಷಕನ ಆದ್ಯ ಕರ್ತವ್ಯವೋ. ಸಿ, ಇಂಪ್ರೂವ್ ದಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಆಫ್ ದಿ ಸ್ಟೂಡೆಂಟ್ಸ್, ಮಗುವಿನ ದೈಹಿಕ ಸಾಮರ್ಥ್ಯಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ, ವೃದ್ಧಿಸಲಿಕ್ಕೆ ಶಿಕ್ಷಕ ಪ್ರಯತ್ನ ಮಾಡಬೇಕು. ಡಿ, ಇಂಬೈವ್ ವ್ಯಾಲ್ಯೂ ಸಿಸ್ಟಮ್ ಇನ್ ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ತುಂಬಬೇಕು. ಹೀಗೆ 4 ಪರ್ಯಾಯ ಉತ್ತರಗಳಿದ್ದಾವೆ. ಅದರಲ್ಲಿ ಸರಿಯಾದ ಉತ್ತರವನ್ನು ತಾವು ಕಂಡುಕೊಳ್ಬೇಕಾಗಿದೆ. ಮತ್ತೊಮ್ಮೆ ಪ್ರಶ್ನೆಯನ್ನು ನೋಡಿ. ದಿ ಪ್ರೈಮರಿ ಡ್ಯೂಟಿ ಆಫ್ ದಿ ಟೀಚರ್ ಈಸ್ ಟು, ಶಿಕ್ಷಕರ ಪ್ರಾಥಮಿಕ ಅಥವಾ ಆದ್ಯ ಕರ್ತವ್ಯ ಏನು ಅಂದರೆ, ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ ಸರಿಯಾದ ಉತ್ತರ ಬಿ ಆಗಿದೆ. ಹೆಲ್ಪ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್, ಒಟ್ಟು ಬೋಧನೆ ಮಗುವಿನ ಸರ್ವಾಂಗೀಣ ವಿಕಸನಕ್ಕಾಗಿದೆ. ಅದು ಶಿಕ್ಷಕನ ಆದ್ಯ ಕರ್ತವ್ಯವಾಗಬೇಕು. ಬರೀ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಅಥವಾ ಮೌಲ್ಯಗಳ ಬೆಳವಣಿಗೆ, ಬರೀ ಫಿಸಿಕಲ್ ಸ್ಟ್ರೆಂತನ್ನು ಡೆವಲಪ್ಮೆಂಟ್ ಮಾಡೋದು ಅಥವಾ ಇಂಟಲೆಕ್ಚುವಲ್ ಸ್ಟ್ಯಾಂಡರ್ಡನ್ನು ಮಾಡೋದು, ಇವೆಲ್ಲವೂ ಪಾರ್ಟ್ ಆಗುತ್ತೆ. ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಉತ್ತರ ಅಂದರೆ ಅದು ಹೆಲ್ಪ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್, ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಸನ ಅಂತ ಕರಿತೇವೆ. ಹಾಗಾಗಿ ದಟ್ ಈಸ್ ದಿ ಅಲ್ಟಿಮೇಟ್ ಆನ್ಸರ್ ಫಾರ್ ದಿ ಕ್ವಶನ್ ಸೆಕೆಂಡ್, that is answer B. Go for the third one question. The question, which of the 2 given option is of level of understanding? Which of the 2 given option is of level of understanding? ಈ ಕೆಳಗೆ ಕೊಟ್ಟಿರ್ತಕ್ಕಂಥ 2 ಹೇಳಿಕೆಗಳಲ್ಲಿ ಯಾವುದು ತಿಳುವಳಿಕೆಯ ಮಟ್ಟ ಆಧಾರಿತ ಬೋಧನೆಯಾಗಿದೆ ಅನ್ನುವಂಥದ್ದು. ಮೊದಲನೇದು, ಡಿಫೈನಿಂಗ್ ನೌನ್ ಇನ್ ಯುವರ್ ಓನ್ ವರ್ಡ್ಸ್, ನಾಮಪದವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ವ್ಯಾಖ್ಯಾನ ಮಾಡುವಂಥದ್ದು. ಎರಡನೇದು, ಡಿಫೈನ್ ನೌನ್, ನಾಮಪದದ ವ್ಯಾಖ್ಯಾನವನ್ನು ಮಾಡುವಂಥದ್ದು. ಲೆಟ್ ಅಸ್ ಸಿ ದಿ ಸ್ಟೇಟ್ಮೆಂಟ್ ಒನ್ಸ್ ಅಗೇನ್. ವಿಚ್ ಆಫ್ ದಿ 2 ಗಿವನ್ ಆಪ್ಷನ್ ಈಸ್ ಆಫ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಮಟ್ಟ ಆಧಾರಿತ ಅನ್ನುವಂದಾಗ 2 ಉತ್ತರಗಳಿದ್ದಾವೆ. ಅದಕ್ಕೆ ಪರ್ಯಾಯ ಉತ್ತರಗಳಿದೆ. ಎ, ಓನ್ಲಿ ಫಸ್ಟ್ ಈಸ್ ರೈಟ್. ಬಿ, ಓನ್ಲಿ ಸೆಕೆಂಡ್ ಈಸ್ ರೈಟ್. ಸಿ, ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ರೈಟ್. ಡಿ, ನೀದರ್ ಫಸ್ಟ್ ಆರ್ ನಾರ್ ಸೆಕೆಂಡ್. ಬರೀ ಮೊದಲನೇದು ಮಾತ್ರ ಸರಿ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ವಿಚ್ ಆಫ್ ದಿ 2 ಗಿವನ್ ಆಪ್ಷನ್ ಈಸ್ ಆಫ್ ವಿಚ್ ಆಫ್ ದಿ 2 ಗಿವನ್ ಆಪ್ಷನ್ ಈಸ್ ಆಫ್ ಲೆವೆಲ್ ಆಫ್, ಇವೆರಡರಲ್ಲಿ ಯಾವುದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆಯ ಮಟ್ಟಕ್ಕೆ ಸಂಬಂಧಿಸಿದೆ ಅಂದರೆ ಓನ್ಲಿ 1 ಅಂತ ಕರೀತಾನೆ. ಡಿಫೈನಿಂಗ್ ನೌನ್ ಇನ್ ಯುವರ್ ಓನ್ ವರ್ಡ್ಸ್. ಬಿ ಅಂದರೆ ಓನ್ಲಿ ಸೆಕೆಂಡ್, ಡಿಫೈನ್ ನೌನ್, ಅದಕ್ಕೆ ಅದು ಸರಿಯಾದ ಉತ್ತರನಾ. ಸಿ, ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಡಿಫೈನಿಂಗ್ ನೌನ್ ಇನ್ ಯುವರ್ ಓನ್ ವರ್ಡ್ಸ್ ಆರ್ ಡಿಫೈನ್ ನೌನ್, ಇವೆರಡೂ ಅದಕ್ಕೆ ಉತ್ತರನಾ. ನೀದರ್ ಫಸ್ಟ್ ಆರ್ ನಾಟ್ ಸೆಕೆಂಡ್, ಇವೆರಡೂ ಅದಕ್ಕೆ ಉತ್ತರ ಸರಿಯಾದದ್ದು ಅಲ್ಲ ಅಂತ. ಸೊ ಈ ಪ್ರಶ್ನೆಗೆ ತಾವು ಚಿಂತನೆಯನ್ನು ಮಾಡಿದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ದಲ್ಲಿ ವಿದ್ಯಾರ್ಥಿ ತನಗೆ ಅನಿಸಿದ ದಿ ಥಾಟ್ಫುಲ್ ಟೀಚಿಂಗ್ ಇಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೇವೆ. ಸೊ ಹಾಗಾಗಿ ಡಿಫೈನಿಂಗ್ ನೌನ್ ಇನ್ ಯುವರ್ ಓನ್ ವರ್ಡ್ಸ್ ಈಸ್ ದಿ ಅಲ್ಟಿಮೇಟ್ ಆನ್ಸರ್ ಫಾರ್ ದಿ ಕ್ವಶನ್ 3. ಲೆಟ್ ಅಸ್ ಸಿ ದಿ ಆನ್ಸರ್. ಆನ್ಸರ್ ಎ, ಓನ್ಲಿ 1. ಮೊದಲನೇದ್ದೇನಿದೆ ಅದು ಸರಿಯಾದ ಉತ್ತರ ಏನಂದರೆ ಡಿಫೈನಿಂಗ್ ನೌನ್ ಇನ್ ಯುವರ್ ಓನ್ ವರ್ಡ್ಸ್. ನಮ್ಮ ವಾಕ್ಯದಲ್ಲಿ, ನಮ್ಮ ಸ್ವಂತಿಕೆಯ ವ್ಯಾಖ್ಯಾನದಲ್ಲಿ ನೌನ್ ಅಂದರೆ ಏನು ಅಥವಾ ನಾಮಪದ ಅಂದ್ರೇನು ಮಗು ಹೇಳ್ತಾನೆ ಅಂದರೆ ಆ ವಿಷಯದ ತಿಳುವಳಿಕೆ ಆದಾಗ ಮಾತ್ರ ಮಗು ನಾಮಪದವನ್ನು ತನ್ನ ಸ್ವಂತ ವಾಕ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎ ಸ್ಟೂಡೆಂಟ್ ಕೆನ್ ನಾಟ್ ಮೇಕ್ ದಿ ಎಕ್ಸಾಂಪಲ್ ಆರ್ ಡಿಫೈನ್ ನೌನ್ ಇನ್ ದೇರ್ ಓನ್ ವರ್ಡ್ಸ್. ಇದ್ದದ್ದನ್ನು ರಿಪ್ರೊಡ್ಯೂಸ್ ಮಾಡಿದರೆ, ವ್ಯಾಖ್ಯಾನವನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಅದು ಮೆಮೊರಿ ಲೆವೆಲ್ ಆಗುತ್ತೆ. ಇರೋ ವಿಷಯವನ್ನು ತನಗೆ ಅನುಷ್ಠಾನ ಮಾಡಿಕೊಂಡು ಅನ್ವಯನ ಮಾಡಿಕೊಂಡು ಉದಾಹರಣೆಗಳನ್ನು ಹೇಳಲಿಕ್ಕೆ ಹೋಗ್ತಾನೆಂದರೆ ಅದು ಯಾವುದು ತಿಳುವಳಿಕೆಯ ಮಟ್ಟ ಆಗ್ತದೆ ಅನ್ನುವಂಥದ್ದು. ಗೋ ಫಾರ್ ದಿ 4th one ಕ್ವೆಶನ್. 4ನೇ ಪ್ರಶ್ನೆಗೆ ಹೋಗೋಣ. ದಿ ಬೆಸ್ಟ್ ಟೀಚಿಂಗ್ ಪ್ರೋಗ್ರಾಮ್ ಈಸ್ ಒನ್ ವಿಚ್ ಈಸ್ ಅಕಾರ್ಡಿಂಗ್ ಟು. ಉತ್ತಮವಾದಂಥ ಬೋಧನಾ ಒಂದು ಕ್ರಮ ಅಂದರೆ, ಕಾರ್ಯಕ್ರಮ ಅಂದರೆ ಈ ಕೆಳಗಿನಲ್ಲಿ ಯಾವುದು ಅನ್ನುವಂಥದ್ದು, ಏನನ್ನು ಅದು ಒಳಗೊಂಡಿರಬೇಕು ಅನ್ನುವಂಥದ್ದು. ಎಬಿಲಿಟಿ ಆಫ್ ದಿ ಚೈಲ್ಡ್. ದಿ ಬೆಸ್ಟ್ ಟೀಚಿಂಗ್ ಪ್ರೋಗ್ರಾಮ್ ಈಸ್ ಒನ್ ವಿಚ್ ಈಸ್ ಅಕಾರ್ಡಿಂಗ್ ಟು ಎಬಿಲಿಟಿ ಆಫ್ ದಿ ಚೈಲ್ಡ್, which is according to need of the child, which is according to interest of the child. All the above
ಒಟ್ಟು 4 ಉತ್ತರಗಳಿದ್ದಾವೆ. ನೇರವಾದಂಥ ಪ್ರಶ್ನೆ ಇದೆ. ದಿ ಬೆಸ್ಟ್ ಟೀಚಿಂಗ್ ಪ್ರೋಗ್ರಾಮ್ ಈಸ್ ಒನ್ ವಿಚ್ ಈಸ್ ಅಕಾರ್ಡಿಂಗ್ ಟು. ಇವುಗಳನ್ನು ಯಾವುದನ್ನು ಒಳಗೊಂಡಿರ್ತದೆ ಉತ್ತಮವಾದಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಡಿ. ಯಾಕಂದರೆ ಎಬಿಲಿಟಿ ಆಫ್ ದಿ ಚೈಲ್ಡನ್ನು ಗಮನದಲ್ಲಿಟ್ಟುಕೊಂಡು ಪಾಠ ಮಾಡಬೇಕಾಗಿದೆ, ಮಗುವಿನ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಠ ಮಾಡಬೇಕಾಗಿದೆ, ಮಗುವಿನ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು. ಹಾಗಾಗಿ ಮೇಲಿನ ಎಲ್ಲವೂ ಆಲ್ ದಿ ಅಬೌವ್ ಅನ್ನುವಂಥದ್ದು ಏನಿದೆ ಅದು ಸರಿಯಾದಂಥ ಉತ್ತರ ಅನ್ನುವಂಥದ್ದನ್ನು ತಾವು ಗಮನಕ್ಕೆ ತಂದುಕೊಳ್ಬೇಕು. ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಅರೇಂಜ್ ದಿ ಫಾಲೋಯಿಂಗ್ ಲೆವೆಲ್ಸ್ ಆಫ್ ಟೀಚಿಂಗ್ ಇನ್ ಆನ್ ಆರ್ಡರ್. ಈ ಬೋಧನಾ ಮಟ್ಟವನ್ನು ಒಂದು ಕ್ರಮಾನುಗತದಲ್ಲಿ ಮಾಡಿ ಅಂತೇಳಿ. ಯು ಹ್ಯಾವ್ ಟು ಅರೇಂಜ್ ದಿ ಲೆವೆಲ್ಸ್ ಆಫ್ ಟೀಚಿಂಗ್ ಇನ್ ಆನ್ ಆರ್ಡರ್. ಮೊದಲನೇ ಆರ್ಡರ್ ಇದೆ ಏದರಲ್ಲಿ? ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್ ಆ್ಯಂಡ್ ಮೆಮೊರಿ. ದಿಸ್ ಇಸ್ ದಿ ಒನ್ ಆರ್ಡರ್. ಸೆಕೆಂಡ್ ಆರ್ಡರ್ ರಿಫ್ಲೆಕ್ಟಿವ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ ಮೆಮೊರಿ ಲೆವೆಲ್. ಸಿ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್. C memory, understanding and reflective level. D none of the above. Arrange the following levels of teaching in order. ಈ ಕೆಳಗಿನ ಒಂದು ಬೋಧನಾ ಮಟ್ಟಗಳನ್ನು ಕ್ರಮಬದ್ಧವಾಗಿ ಜೋಡಿಸಿರಿ ಅಂತ ಹೇಳ್ತಾರೆ. ಹಾಗಾಗಿ ಏದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್, ಮೆಮೊರಿ ಕೊನೆಗೆ ಬಂದಿದೆ. ಹಾಗಾಗಿ ಇದು ಸರಿಯಾದಂಥ ಜೋಡಣೆ ಅಲ್ಲ. ಬಿ ರಿಫ್ಲೆಕ್ಟಿವ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೆಮೊರಿ, ಇದು ಕೂಡ ಸರಿಯಾದಂಥ ಜೋಡಣೆ ಅಲ್ಲ. ಸಿ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟ್. ಮೊದಲು ಮೆಮೊರಿ ಲೆವೆಲ್ ಪ್ರಾರಂಭವಾಗ್ತದೆ. ಅದಕ್ಕಿಂತ ಶ್ರೇಷ್ಠವಾದಂಥದ್ದು ತಿಳುವಳಿಕೆಯ ಮಟ್ಟ, ಅದಕ್ಕಿಂತ ಶ್ರೇಷ್ಠವಾದಂಥದ್ದು ಪ್ರತಿಫಲಿತ ಮಟ್ಟ. ಮೆಮೊರಿ ಈಸ್ ಎ ಫಸ್ಟ್ ಆರ್ಡರ್ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಿ ಸೆಕೆಂಡ್ ಆರ್ಡರ್ ಲೆವೆಲ್ ಆಫ್ ಟೀಚಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಇಸ್ ದಿ ಥರ್ಡ್ ಆರ್ಡರ್ ಲೆವೆಲ್ ಆಫ್ ಟೀಚಿಂಗ್. ಹೆನ್ಸ್ ದಿ ಆರ್ಡರ್ ಆಫ್ ದಿ ಟೀಚಿಂಗ್ levels of teaching is memory, understanding, reflective. The right answer is C. ಇಲ್ಲಿ ಕೀ ಆನ್ಸರ್ ಯಾವುದಂದ್ರೆ ಸಿ ಆಗುತ್ತೆ. ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್. ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಅರೇಂಜ್ ದಿ ಫಾಲೋಯಿಂಗ್ ಲಾಸ್ ಆಫ್ ಲರ್ನಿಂಗ್ ಇನ್ ಆರ್ಡರ್, ಇನ್ ಎನ್ ಆರ್ಡರ್. ಕಲಿಕಾ ಲಾ ಆಫ್ ಲರ್ನಿಂಗ್ ಅಂತ ಕರಿತೇವೆ, ಕಲಿಕಾ ಸೂತ್ರಗಳು ಅಂತ ಕರಿತೇವೆ, ಕಲಿಕಾ ನಿಯಮಗಳಂತ ಕರಿತೇವೆ. ಈ ಕಲಿಕಾ ನಿಯಮಗಳನ್ನು ಕ್ರಮಬದ್ಧ ಮಾಡಿ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದರೆ ಯಾವ ಕಲಿಕಾ ನಿಯಮಗಳು? ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸಸೈಸ್, ಲಾ ಆಫ್ ಇಫೆಕ್ಟ್. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಬಿ ಲಾ ಆಫ್ ಎಕ್ಸಸೈಸ್, ಲಾ ಆಫ್ ರೆಡಿನೆಸ್ ಆ್ಯಂಡ್ ಲಾ ಆಫ್ ಇಫೆಕ್ಟ್. ಲಾ ಆಫ್ ಎಕ್ಸಸೈಸ್ ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ. ಸಿ ಲಾ ಆಫ್ ಇಫೆಕ್ಟ್, ಲಾ ಆಫ್ ಎಕ್ಸಸೈಸ್ ಆ್ಯಂಡ್ ಲಾ ಆಫ್ ರೆಡಿನೆಸ್, ಪರಿಣಾಮ ನಿಯಮ, ಅಭ್ಯಾಸ ನಿಯಮ ಮತ್ತು ಸಿದ್ಧತಾ ನಿಯಮ. ಡಿ ನನ್ ಆಫ್ ದಿ ಅಬವ್. ಯಾಕಂದರೆ ಈ ಮೂರು ಅಂಶಗಳು ಕಲಿಕೆಯ ನಿಯಮಗಳನ್ನು ಹೇಳಿಕೊಡ್ತದೆ. ಹಾಗಾಗಿ ನನ್ ಆಫ್ ದಿ ಅಬವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕಮ್ ಟು ದಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ಎ ಬಿ ಸಿ. ಎದರಲ್ಲಿ ಲಾ ಆಫ್ ರೆಡಿನೆಸ್, ಎಕ್ಸಸೈಸ್ ಆ್ಯಂಡ್ ಇಫೆಕ್ಟ್ ಇದೆ. ಬಿ ಇದರಲ್ಲಿ ನಾವು ನೋಡೋಣ ಲಾ ಆಫ್ ಎಕ್ಸಸೈಸ್. ಮೊದಲು ಅಭ್ಯಾಸ ನಿಯಮ ಹೇಳ್ತಾರೆ, ಆಮೇಲೆ ಸಿದ್ಧತೆ ನಿಯಮ, ಆಮೇಲೆ ಪರಿಣಾಮ ನಿಯಮ. ಸಿ ಇದರಲ್ಲಿ ಮೊದಲು ಪರಿಣಾಮ, ನಂತರ ಅಭ್ಯಾಸ, ನಂತರ ಸಿದ್ಧತೆ ಹೇಳ್ತಾರೆ. ಹಾಗಾಗಿ ರೈಟ್ ಆನ್ಸರ್ ಈಸ್ ಎ ಲಾ ಆಫ್ ರೆಡಿನೆಸ್, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಲಾ ಆಫ್ ಎಕ್ಸಸೈಸ್ ಆ್ಯಂಡ್ ಲಾ ಆಫ್ ಇಫೆಕ್ಟ್. These are the three laws propounded by E.L. Thorndike, which is based on the trial and error method. ಪ್ರಮಾದ ಮತ್ತು ಯಾವುದು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಮೂಲಕ ಈ ಮೂರು ಸಿದ್ಧಾಂತಗಳನ್ನು ಬೆಳಕಿಗೆ ತಂದ ಶ್ರೇಯಸ್ಸು ಅದು ಯಾವುದು E.L. Thorndikeನಿಗೆ ಸಲ್ತದೆ. ದಿ ರೈಟ್ ಆನ್ ಸಿಕ್ಸ್ತ್ ಒನ್ ರೈಟ್ ಆನ್ಸರ್ ಈಸ್ ಆನ್ಸರ್ ಎ ಲಾ ಆಫ್ ರೆಡಿನೆಸ್, ಸಿದ್ಧತಾ ನಿಯಮ, ಲಾ ಆಫ್ ಎಕ್ಸಸೈಸ್, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅನ್ನುವುದು. ಸೆವೆಂತ್ ಒನ್, ಹೂ ಪ್ರಪೌಂಡೆಡ್ ದಿ ಥಿಯರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈ ತಿಳುವಳಿಕೆಯ ಸಿದ್ಧಾಂತವನ್ನು ಪ್ರಚಾರಪಡಿಸಿದಂಥ ವ್ಯಕ್ತಿ ಯಾರು ಅನ್ನುವಂಥದ್ದು. ಎ E.L. ಥಾರ್ನ್ಡೈಕ್, ಬಿ ಬೆಂಜಮಿನ್ ಬ್ಲೂಮ್ಸ್, ಸಿ ಮಾರಿಸನ್, ಡಿ ನನ್ ಆಫ್ ದಿ ಅಬವ್. ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಆನ್ಸರ್ ಸಿ ಆಗುತ್ತೆ. ಯಾಕಂದರೆ ಮಾರಿಸನ್ ಅನ್ನುವಂಥವನು ಥಿಯರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಆ ಸಿದ್ಧಾಂತದಲ್ಲಿ ಈ ಮೂರು ಮಟ್ಟದ ಏನು ಬೋಧನೆಯನ್ನು ಹೇಳ್ತಾನೆ. ಅದು ಮೊದಲನೇದು ಮೆಮೊರಿ ಲೆವೆಲ್, ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್ ಅನ್ನುವಂಥದ್ದು. ಹಾಗಾಗಿ ಈ ಮೂರು ಅಂಶಗಳನ್ನು ನಾವಲ್ಲಿ ಕಾಣ್ತೇವೆ. ಇದರ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಆ ಪ್ರಶ್ನೆಗಳನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. 2023 ನೆಟ್ ಎಕ್ಸಾಮ್ದಲ್ಲಿ ಒಂದು ಪ್ರಶ್ನೆ ಈ ರೀತಿ ಬಂದಿದೆ.
ವಿಚ್ ಆಫ್ ದಿ ಫಾಲೋಯಿಂಗ್ ಲೆವೆಲ್ಸ್ ಆಫ್ ಟೀಚಿಂಗ್ ಇನ್ವಾಲ್ವ್ಸ್ ದಿ ಹೈಯೆಸ್ಟ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಗರಿಷ್ಠ ಏನು ಚಿಂತನ ಕೌಶಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಟ್ಟ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಮೊದಲನೇದು ಮೆಮೊರಿ ಲೆವೆಲ್ ಅಂತ ಕೊಟ್ಟಿದ್ದಾನೆ, ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್ ಅನ್ನುವಂಥದ್ದು, ನಾಲ್ಕನೇದು ಆಲ್ ಲೆವೆಲ್ಸ್ ಇನ್ವಾಲ್ವ್ ಸಿಮಿಲರ್ ಥಿಂಕಿಂಗ್ ಸ್ಕಿಲ್ಸ್. ಈ ಎಲ್ಲ ಮಟ್ಟಗಳಲ್ಲಿ ಒಂದು ಸಮಾನವಾದಂಥ ಚಿಂತನಾ ಕೌಶಲ್ಯಗಳು ಇದ್ದಾವೆ ಅಂತ ನಾಲ್ಕನೇ ಉತ್ತರವನ್ನು ಕೊಟ್ಟಿದ್ದಾನೆ. ಮತ್ತೆ ಪ್ರಶ್ನೆಗೆ ಬರ್ತೀನಿ ನಾನು. ವಿಚ್ ಆಫ್ ದಿ ಫಾಲೋಯಿಂಗ್ ಲೆವೆಲ್ಸ್ ಆಫ್ ಟೀಚಿಂಗ್ ಇನ್ವಾಲ್ವ್ಸ್ ದಿ ಹೈಯೆಸ್ಟ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಗರಿಷ್ಠ ಮಟ್ಟದ ಚಿಂತನಾ ಒಂದು ಕೌಶಲ್ಯಗಳನ್ನು ಯಾವ ಮಟ್ಟದ ಬೋಧನೆಯಲ್ಲಿ ನಾವು ಕಾಣ್ತೀವಿ ಅಂದಾಗ ಮೆಮೊರಿ ಲೆವೆಲ್ಲು ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು ಅಲ್ಲ, ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್ ಈಸ್ ದಿ ಹೈಯರ್ ಆರ್ಡರ್ ಲೆವೆಲ್ ಆಫ್ ಥಿಂಕಿಂಗ್. ಸೊ ಹಾಗಾಗಿ ದಿ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್, ದಟ್ ಈಸ್ ಸಿ, ರಿಫ್ಲೆಕ್ಟಿವ್ ಲೆವೆಲ್. ಮತ್ತೊಂದು ಪ್ರಶ್ನೆ 2023 ಜೂನ್ದಲ್ಲಿ ಸೆಕೆಂಡ್ ಶಿಫ್ಟ್ನಲ್ಲಿ ಬಂದಿರೋದನ್ನು ಕಾಣ್ತೇವೆ. ಗಿವನ್ ಬಿಲೋ ಆರ್ ದಿ ಟೂ ಸ್ಟೇಟ್ಮೆಂಟ್ಸ್. ಈ ಕೆಳಗಡೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಸ್ಟೇಟ್ಮೆಂಟ್ 1, ಟೀಚಿಂಗ್ ಅಟ್ ದಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ವಾಲ್ವ್ಸ್ encouraging students to think critically and reflect on their learning experiences. ಸ್ಟೇಟ್ಮೆಂಟ್ 1ರಲ್ಲಿ ಏನು ಹೇಳ್ತಾನೆ ಅಂದರೆ, ಟೀಚಿಂಗ್ ಎಟ್ ದಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ವಾಲ್ವ್ಸ್ ಎನ್ಕರೇಜಿಂಗ್ ಸ್ಟೂಡೆಂಟ್ ಟು ಥಿಂಕ್ ಕ್ರಿಟಿಕಲಿ ಆ್ಯಂಡ್ ರಿಫ್ಲೆಕ್ಟ್ ಆನ್ ದೇರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಅಂದರೆ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಅವಕಾಶ ತಿಳುವಳಿಕೆ ಮಟ್ಟದಲ್ಲಿ ನೀಡುತ್ತದೆ ಅನ್ನುವಂಥ ಹೇಳಿಕೆ ಮೊದಲನೇದಾಗಿದೆ. ಎರಡನೇದು ಸ್ಟೇಟ್ಮೆಂಟ್ 2 ಏನು ಹೇಳ್ತದೆ ಅಂದರೆ, ಟೀಚಿಂಗ್ ಎಟ್ ದಿ ಮೆಮೊರಿ ಲೆವೆಲ್ ಇನ್ವಾಲ್ವ್ಸ್ ರೋಟ್ ಮೆಮೊರೈಸೇಷನ್ ಆ್ಯಂಡ್ ಡಸ್ ನಾಟ್ ಎನ್ಕರೇಜ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಇವೆರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ. ಅಲ್ಲಿ ಕೆಳಗಡೆ ಮತ್ತು ನಿಮಗೆ ಕಂಡೀಷನ್ ಇದೆ. ಇನ್ ದಿ ಲೈಟ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಾಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಈ ಎರಡು ಹೇಳಿಕೆಗಳಿದ್ದಾವೆ. ಆ ಹೇಳಿಕೆಗಳಿಗೆ ಕೆಳಗಡೆ ಸರಿಯಾದ ಉತ್ತರವನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು 5 ಬರೆಯಿರಿ ಅಂತ ಹೇಳ್ತಾನೆ. ಮೊದಲನೇದು, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಮೊದಲ ಮತ್ತು ಎರಡು ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ಸತ್ಯವಾಗಿದ್ದಾವೆ ಅಂತ ಹೇಳ್ತಾನೆ. ಎರಡನೇದು, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್. ಎರಡೂ ಹೇಳಿಕೆಗಳು ತಪ್ಪಾಗಿವೆ ಅನ್ನುವಂಥದ್ದು. ಮೂರನೇದು, ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2ನೇದು ತಪ್ಪಾಗಿದೆ ಅನ್ನುವಂಥದ್ದು. ನಾಲ್ಕನೇದು, ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2ನೇದು ಸರಿಯಾಗಿದೆ ಅನ್ನುವಂಥದ್ದು. ಹೀಗೆ 4 ಪರ್ಯಾಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಉತ್ತರಗಳನ್ನು ನಾವು ಗಮನಕ್ಕೆ ತಂದುಕೊಳ್ಳೋದಾದರೆ ಸ್ಟೇಟ್ಮೆಂಟ್ 1ಅನ್ನು ಮತ್ತೆ ನೀವು ರಿಫ್ಲೆಕ್ಟ್ ಮಾಡಿ. ಟೀಚಿಂಗ್ ಎಟ್ ದಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ವಾಲ್ವ್ಸ್ ಎನ್ಕರೇಜಿಂಗ್ ಸ್ಟೂಡೆಂಟ್ ಟು ಥಿಂಕ್ ಕ್ರಿಟಿಕಲಿ ಆ್ಯಂಡ್ ರಿಫ್ಲೆಕ್ಟ್ ಆನ್ ದೇರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಕ್ರಿಟಿಕಲ್ ಥಿಂಕಿಂಗಲ್ಲಿ ಇಲ್ಲವೇ ಇಲ್ಲ. ಕ್ರಿಟಿಕಲ್ ಥಿಂಕಿಂಗಲ್ಲಿ ಇಲ್ಲದೇ ಇರೋದ್ರಿಂದ ಅದನ್ನು ನಾವು ಗಮನಕ್ಕೆ ತಂದುಕೊಳ್ಳಿಕ್ಕೆ ಬರೋದಿಲ್ಲ. ಕ್ರಿಟಿಕಲ್ ಲೆವೆಲ್ ಆಫ್ ಥಿಂಕಿಂಗ್ ಅನ್ನುವಂಥದ್ದು ಅದು ರಿಫ್ಲೆಕ್ಟಿವ್ ಲೆವೆಲ್ದಲ್ಲಿ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎರಡನೇ ಸ್ಟೇಟ್ಮೆಂಟ್ಗೆ ಬರೋಣ. ಟೀಚಿಂಗ್ ಎಟ್ ದಿ ಮೆಮೊರಿ ಲೆವೆಲ್ ಇನ್ವಾಲ್ವ್ ರೋಟ್ ಮೆಮೊರೈಸೇಷನ್ ಆ್ಯಂಡ್ ಡಸ್ ನಾಟ್ ಎನ್ಕರೇಜ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಹಾಗಾಗಿ ರೋಟ್ ಮೆಮೊರೈಸೇಷನ್ಗೆ ಯಾವುದೋ ಮೆಮೊರಿ ಲೆವೆಲ್ ಇರೋದರಿಂದ ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಇಸ್. ಸೊ ಅದಕ್ಕೆ ಉತ್ತರ 4ನೇದು ನೋಡಿ. ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗಿದೆ, ಎರಡನೇ ಹೇಳಿಕೆ ಸರಿಯಾಗಿದೆ ಅನ್ನುವಂಥ 4ನೇ ಉತ್ತರ ಸರಿಯಾದಂಥ ಉತ್ತರವನ್ನು ತಾವು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇನ್ನು 1 ಅಥವಾ 2 ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡಿ ನನ್ನ ಚರ್ಚೆಯನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ವೇಸ್ ಟು ಇನ್ಕ್ರೀಸ್ ಮೋಟಿವೇಶ್ನಲ್ ಕ್ಲೈಮೇಟ್ ಇನ್ ದಿ ಕ್ಲಾಸ್. ಇದು 2023 ಜೂನ್ದಲ್ಲಿ 2ನೇ ಶಿಫ್ಟ್ನಲ್ಲಿ ಬಂದಿರತಕ್ಕಂಥ ನೆಟ್ನಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ವೇಸ್ ಟು ಇನ್ಕ್ರೀಸ್ ಮೋಟಿವೇಶ್ನಲ್ ಕ್ಲೈಮೇಟ್ ಇನ್ ದಿ ಕ್ಲಾಸ್. ವರ್ಗಕೋಣೆಯಲ್ಲಿ ಒಂದು ಅಭಿಪ್ರೇರಣಾತ್ಮಕ ಒಂದು ವಾತಾವರಣವನ್ನು ಹೇಗೆ ಸೃಷ್ಟಿಸಬೇಕನ್ನುವಂಥದ್ದು. ಎ, ಯೂಸ್ ಎ ವೆರೈಟಿ ಆಫ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಟು ಮೇಂಟೈನ್ ಸ್ಟೂಡೆಂಟ್ ಇಂಟ್ರೆಸ್ಟ್. ವಿದ್ಯಾರ್ಥಿಗಳ ಆಸಕ್ತಿಯನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಭಿನ್ನವಾದಂಥ ಬೋಧನಾ ತಂತ್ರಗಳನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಬಿ, ಗಿವ್ ಸ್ಟೂಡೆಂಟ್ಸ್ ಅಪಾರ್ಚುನಿಟೀಸ್ ಟು ಶೇರ್ ದಿ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್ ವಿತ್ ಈಚ್ ಅದರ್. ಸೊ ಅವಕಾಶಗಳನ್ನು ಕೊಟ್ಟು ಅವರು ಪರಸ್ಪರ ಕಲೀಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು. ಸಿ, ಅಲೋ ದಿ ಸುಪೀರಿಯಾರಿಟಿ ಟು ಎಕ್ಸಿಬಿಟ್ ಇನ್ ಕ್ಲಾಸ್ ರೂಮ್. ವಿದ್ಯಾರ್ಥಿಗಳಿಗೆ ತಮ್ಮ ಸುಪೀರಿಯಾರಿಟಿಯನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ.
ಡಿ ಫೋಸ್ಟರಿಂಗ್ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ವಿಚ್ ಇಸ್ ಬೇಸ್ಡ್ ಆನ್ ದಿ ಟ್ರಸ್ಟ್ ಆ್ಯಂಡ್ ಕೋಆಪರೇಷನ್. ಸೊ ಈ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ವೇಸ್ ಟು ಇನ್ಕ್ರೀಸ್ ಮೋಟಿವೇಶನಲ್ ಕ್ಲೈಮೇಟ್ ಅಂದಾಗ 4 ಹೇಳಿಕೆಗಳಿದ್ದಾವೆ. ಅದಕ್ಕೆ ಕಂಡೀಷನ್ ಏನಿದೆ ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಾಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಆಪ್ಷನ್ 1ರಲ್ಲಿ ಬಿ ಆ್ಯಂಡ್ ಸಿ ಓನ್ಲಿ ಅಂತ ಕೊಡ್ತಾನೆ, ಅದು ಸರಿಯಾದಂಥ ಉತ್ತರ ಅಲ್ಲ. 2ರಲ್ಲಿ ಸಿ ಆ್ಯಂಡ್ ಡಿ ಓನ್ಲಿ ಅಂತ ಕರೀತಾನೆ, ಸಿದು ಅವೆರಡರಲ್ಲಿ ಸರಿಯಾದಂಥ ಹೇಳಿಕೆಗಳಿಲ್ಲ. 3ನೇದು ಎ ಬಿ ಆ್ಯಂಡ್ ಡಿ ಓನ್ಲಿ ಅಂತ ಕರೀತಾನೆ. 4ನೇದು ಎ ಸಿ ಆ್ಯಂಡ್ ಡಿ ಅಂತ ಕರೀತಾನೆ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ, ಯಾಕಂದರೆ 3ನೇದು ಸಿ ಇದೆ, ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಒಂದು ವರ್ಗಕೋಣೆಯಲ್ಲಿ ಅಭಿಪ್ರೇರಣೆಯನ್ನು ಬೆಳೆಸಲಿಕ್ಕೆ ಎ ಸ್ಟೇಟ್ಮೆಂಟ್ ಬೇಕಾಗಿದೆ, ಬಿ ಸ್ಟೇಟ್ಮೆಂಟ್ ಬೇಕಾಗಿದೆ ಮತ್ತು ಡಿ ಸ್ಟೇಟ್ಮೆಂಟ್ ಬೇಕಾಗಿದೆ. ಹಾಗಾಗಿ ಫೋರ್ತ್ ಆನ್ಸರ್ ಅದನ್ನು ಸ್ವಲ್ಪ ಗಮನಕ್ಕೆ ತಂದುಕೊಳ್ಳಿ. ಲಾಸ್ಟ್ ಒನ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಆಫ್ ಲರ್ನರ್ಸ್. ಕಲಿಯುವವನ ಕಲಿಕೆಯ ಮೇಲೆ ಈ ಕೆಳಗಿನ ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತ ಕೇಳ್ತಾನೆ. ಎ ಫ್ಯಾಮಿಲಿ ಸ್ಟ್ರಕ್ಚರ್, ಬಿ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಸಿ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಡಿ ಟೈಪ್ಸ್ ಆಫ್ ದಿ ಸ್ಕೂಲ್ಸ್. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಾಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. 1ನೇದು ಎ ಸಿ ಆ್ಯಂಡ್ ಡಿ ಓನ್ಲಿ ಅಂತಾನೆ, 2ನೇದರಲ್ಲಿ ಬಿ ಆ್ಯಂಡ್ ಡಿ ಓನ್ಲಿ ಹೇಳ್ತಾನೆ, 3ನೇದರಲ್ಲಿ ಎ ಬಿ ಸಿ ಮತ್ತು ಡಿ ಅಂತ ಹೇಳ್ತಾನೆ. ಹಾಗಾಗಿ ಈ 4 ಅಂಶಗಳು ಯಾವುದು, ಫ್ಯಾಮಿಲಿ ಸ್ಟ್ರಕ್ಚರ್, ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಟೈಪ್ ಆಫ್ ದಿ ಸ್ಕೂಲ್ಸ್, ಈ 4 ಅಂಶಗಳು ಕಲಿಯುವವನ ಕಲಿಕೆಯ ಮೇಲೆ ಪ್ರಭಾವ ಬೀರೋದರಿಂದ ದಿ ರೈಟ್ ಆನ್ಸರ್ ಇಸ್ ಥರ್ಡ್ ಒನ್, ಎ ಬಿ ಸಿ ಆ್ಯಂಡ್ ಡಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ಇವತ್ತಿನ ದಿವಸ ಪ್ರಮುಖವಾಗಿ 3 ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಒಂದು ಕಲಿಕೆಯ ಬೋಧನೆಯ ಮಟ್ಟಗಳು ಅನ್ನುವಂಥದ್ದು, ಕಲಿಯುವವನ ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ ಮತ್ತು ಬೋಧನೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಮುಂದಿನ ಒಂದು ವಿಷಯದಲ್ಲಿ ಮತ್ತೊಂದು ವಿಷಯದ ಕುರಿತು ಮತ್ತೊಬ್ಬ ನಮ್ಮ ಸ್ನೇಹಿತರು ಈ ವಿಷಯವನ್ನು ಮುಂದುವರಿಸ್ತಾರಂತ ಹೇಳ್ತಾ, ಎಲ್ಲರಿಗೂ ಯಶಸ್ಸನ್ನು ಸಿಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ತಾವೆಲ್ಲರೂ ಸಹನೆಯಿಂದ ಕೇಳಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು.